ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನಿವತ್ತು ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಲವ್, ಫ್ರೆಂಡ್ಶಿಪ್, ಫ್ಯಾಮಿಲಿ, ಸ್ವಲ್ಪ ಎಮೋಷನಲ್ ಮತ್ತೆ ಜೊತೆಗೆ ಸ್ವಲ್ಪ ರೊಮ್ಯಾನ್ಸ್ ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಒಂದು ಚೈನೀಸ್ ಡ್ರಾಮಾನ ನೋಡೋಣ. ಈ ಡ್ರಾಮಾ ಹೆಸರು ಗೋ ಹೆಡ್ ಅಂತ. ಆಕ್ಚುಲಿ ಈ ಡ್ರಾಮಾ ಬಂದು ಚೈನೀಸ್ ಅಲ್ಲಿ ಸುಮಾರು ವರ್ಷದಿಂದ ರಿಲೀಸ್ ಆಯ್ತು. ಇದರ ರೀಮೇಕ್ ವರ್ಷನ್ ಕೊರಿಯನ್ ಅಲ್ಲಿ ಈಗ ರೀಸೆಂಟ್ ಆಗಿ ಫ್ಯಾಮಿಲಿ ಬೈ ಚಾಯ್ಸ್ ಅಂತ ಬಂದಿದೆ. ಬಟ್ ಅದಕ್ಕಿಂತ ಈ ಗೋ ಹೆಡ್ ಅನ್ನೋದು ಬಂದು ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ಆಕ್ಟ್ ಮಾಡಿರೋರೇ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಇಂದ ಹಿಡಿದು ಸ್ಟೋರಿ ಲೈನ್ ವರ್ಗು ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಈ ಸೀರೀಸ್ಗೆ ನಿಮ್ಗೆ ಒನ್ ಲೈನರ್ ಎಲ್ಲ ಬೇಡ, ಯಾಕಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದೆರಡು ಎಪಿಸೋಡ್ ನೋಡ್ರಿ, ಆಮೇಲೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಇದನ್ನ ನೋಡ್ಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಮಿಸ್ ಮಾಡದೆ ಎಪಿಸೋಡ್ಸ್ ನ ಕಂಟಿನ್ಯೂಸ್ ಆಗಿ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಎಪಿಸೋಡ್ ಅನ್ನೋದಕ್ಕಿಂತ ಪಾರ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಇದರಲ್ಲಿ ಟೋಟಲ್ ಆಗಿ 46 ಎಪಿಸೋಡ್ಸ್ ಇದೆ. ಸೊ ನಾವು ಆದಷ್ಟು ಬೇಗ ಮುಗಿಸೋದ್ರಿಂದ ಪಾರ್ಟ್ ವೈಸ್ ನೋಡೋಣ. ಎಪಿಸೋಡ್ ವೈಸ್ ನಾನು ಹಾಕಲ್ಲ, ಆದಷ್ಟು ಬೇಗ ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಪಾರ್ಟ್ ವೈಸ್ ಮುಗಿಸ್ಕೊಂಡ್ ಬಿಡ್ತೀನಿ. ಬನ್ನಿ ಇವತ್ತಿನ ಫಸ್ಟ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗಿನ ತೋರಿಸ್ತಾರೆ. ಹುಡುಗಿ ಪಾಡ್ಕ ಹುಡುಗಿ ರೋಡ್ ಅಲ್ಲಿ ಚಾಕ್ ಪೀಸ್ ಅಲ್ಲಿ ಏನೋ ಗೊಂಬೆ ಗಿಂಬೆ ಎಲ್ಲ ಡ್ರಾ ಮಾಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಇವ್ರಿರೋ ಸ್ಟ್ರೀಟ್ ಗೆ ಹೊಸದಾಗಿ ಒಬ್ರು ಎಂಟ್ರಿ ಆಗ್ತಾ ಇರ್ತಾರೆ. ಅಂದ್ರೆ ಒಂದು ಫ್ಯಾಮಿಲಿ ಬಂದು ಅಲ್ಲೇ ಹೊಸದಾಗಿ ಮನೆ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವ್ರ ಗಾಡಿ ಬರ್ತಾ ಇರುತ್ತೆ, ಅಲ್ಲೊಂದು ಹಂಪ್ ಇರುತ್ತೆ. ಅದನ್ನ ನೋಡ್ಕೊಳ್ದೆ ಸ್ವಲ್ಪ ಸ್ಪೀಡ್ ಆಗಿ ಬಿಟ್ಟಿದ ತಕ್ಷಣ ಆ ಗಾಡಿಯಲ್ಲಿ ಮೇಲೆ ಕಟ್ಟಿರೋ ಚೇರು ಸ್ವಲ್ಪ ಥಿಂಗ್ಸ್ ಎಲ್ಲ ಕೆಳಗಡೆ ಬಿದ್ಬಿಡುತ್ತೆ. ಇದನ್ನ ನೋಡಿ ಹುಡುಗಿ ಭಯ ಪಟ್ಟು ಯಾರಪ್ಪ ಅಂತ ತಲೆ ಎತ್ತಿ ನೋಡಿದಾಗ ಆ ಬಂದಿರೋ ಗಾಡಿಯಲ್ಲಿ ಒಂದು ಹುಡುಗ ಕೂತಿರ್ತಾನೆ. ಆ ಹುಡುಗನ ತುಂಬಾ ಕ್ಯೂಟ್ ಆಗಿರ್ತಾನೆ. ಈ ಹುಡುಗಿ ಅವನ್ನ ನೋಡಿದ ತಕ್ಷಣ ಈ ಅಂತ ನಗಿದ್ರೆ ಆ ಹುಡುಗನ ಮುಖದಲ್ಲಿ ನಗುನೇ ಇಲ್ಲ. ಅಂತ ಹೇಳ್ಬಿಟ್ಟು ಹಂಗೆ ಮುಖನ ತಿರ್ಗಿಸ್ಕೊಳ್ತಾನೆ. ಇವಾಗ ಹಂಗೆ ಗಾಡಿಯಿಂದ ಹುಡುಗ ಅವ್ರ ಅಪ್ಪ ಇಳಿದ್ ಬರ್ತಾರೆ. ಅದೇ ತರ ಈ ಚಿಕ್ಕ ಹುಡುಗಿ ಅವ್ರ ಅಪ್ಪ ಕೂಡ ಹೊರಗಡೆ ಬಂದಾಗ ಈ ಹುಡುಗ ಅವ್ರ ಅಪ್ಪ ಹೇಳ್ತಾರೆ, ನಾವೇ ನಿಮ್ ಏರಿಯಾಗೆ ಹೊಸದಾಗಿ ಬಂದಿರೋದು, ನಿಮ್ ಮನೆ ಪಕ್ಕದ ಮನೆಗೆ ಬಂದಿದೀವಿ ಅಂತ ಹೇಳಿದಾಗ ಆ ಚಿಕ್ಕ ಹುಡುಗಿ ಅವ್ರ ಅಪ್ಪ ಕೂಡ ಓ ಹೌದಾ, ಏರಿಯಾ ಕಮಿಟಿ ಅವ್ರು ಹೇಳಿದ್ರು ಒಬ್ರು ಪೊಲೀಸ್ ಆಫೀಸರ್ ಬರ್ತಾರೆ ಅಂತ, ನೀವೇನದು, ನಿಮ್ನ ನೋಡಿ ತುಂಬಾ ಸಂತೋಷ ಆಯ್ತು, ನಿಮ್ಗೆ ಏನೇ ಹೆಲ್ಪ್ ಬೇಕಾಗಿದ್ರು ಹೇಳಿ, ನಾನ್ ಮಾಡ್ತೀನಿ, ಇದು ಥಿಂಗ್ಸ್ ಎಲ್ಲ ಜಾಸ್ತಿ ಇದ್ದಂಗಿದೆ, ನಾನು ಬರ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಚಿಕ್ಕ ಹುಡುಗಿ ಅವ್ರ ಅಪ್ಪ ಬಂದು ತುಂಬಾ ಒಳ್ಳೆಯವರು, ತುಂಬಾನೇ ಸಾಫ್ಟ್ ನೇಚರ್ ಇರೋ ತರ ಒಂದು ಕ್ಯಾರೆಕ್ಟರ್. ಮೀಟ್ ಮಾಡಿದ ಫಸ್ಟ್ ದಿನಾನೇ ಇವ್ರಿಬ್ರು ತುಂಬಾನೇ ಒಂಥರ ಕ್ಲೋಸ್ ಫ್ರೆಂಡ್ಸ್ ತರ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ಹುಡುಗ ಅವ್ರ ಅಪ್ಪ ಕೇಳ್ತಾರೆ, ಓ ಈ ಹುಡುಗಿ ನಿಮ್ ಮಗಳ ಅಂತ ಕೇಳಿದಾಗ ಹುಡುಗಿ ಅವ್ರ ಅಪ್ಪ ಕೂಡ ಹೌದೌದು ಸರ್ ನಮ್ಮ ಮಗಳೇ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ ಅವ್ರ ಅಪ್ಪ ಕೂಡ ಅದು ನನ್ಗೂ ಒಬ್ಬ ಮಗ ಇದ್ದಾನೆ, ಅಲ್ಲಿ ಇದನ್ನೇ ನೋಡಿ ಅಂತ ಕೈ ತೋರಿಸಿದಾಗ ಈ ಹುಡುಗಿ ಅವ್ರ ಅಪ್ಪ ಕೂಡ ಅಲ್ಲೋಡಲ್ಲಿ ಅಣ್ಣಗೆ ಹಾಯ್ ಹೇಳು ಅಂತ ಹೇಳಿದ್ರೆ ಈ ಹುಡುಗಿ ಸಖತ್ ಸಂತೋಷವಾಗಿ ಹಾಯ್ ಅಂತ ಹೇಳಿದ್ರೆ ಅವ್ನ್ ಹಾಯ್ ಹೇಳೋ ತರ ಇಲ್ಲ, ಹಂಗೆ ಮುಖನ ತಿರ್ಗಿಸ್ಕೊಳ್ತಾನೆ. ಆಮೇಲೆ ಚಿಕ್ಕ ಹುಡುಗಿ ಅವ್ರ ಅಪ್ಪ ಕೂಡ ಹೇಳ್ತಾರೆ, ಸರಿ ಸರ್ ನೀವು ಹೋಗ್ರಿ, ನಾನು ಹಿಂದ್ಗಡೆನೆ ಬರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕಳ್ಸಿಕೊಡ್ತಾರೆ. ಅದೇ ತರಗ ಐಟಮ್ಸ್ ಎಲ್ಲ ಕೂಡ ಎತ್ತಿಟ್ಟಿದ್ದಾಯ್ತು. ಆದ್ರೆ ಈ ಹುಡುಗ ಅವ್ರ ಅಮ್ಮಗೆ ಆಕ್ಚುಲಿ ಈ ಹುಡುಗಿ ಮತ್ತೆ ಹುಡುಗನೇ ಫಿಲ್ಮ್ ನ ಹೀರೋ ಹೀರೋಯಿನ್ ಜೊತೆಗೆ ಒಬ್ಬ ಫ್ರೆಂಡ್ ಕೂಡ ಬರ್ತಾನೆ, ಅವ್ನ ಆಮೇಲೆ ನೋಡೋಣ. ಈಗ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಐಟಮ್ಸ್ ಎಲ್ಲ ಎತ್ತಿಡ್ತಾ ಇರ್ಬೇಕಾದ್ರೆ ಹೀರೋ ಅವ್ರ ಅಮ್ಮಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ಕಾಣಿಸುತ್ತೆ. ಅವ್ರು ಬಂದು ಇವಾಗ್ಲೇ ಹೀರೋ ಅವ್ರ ಅಪ್ಪ ಹತ್ರ ಒಂದ್ ವಿಷಯನ ಹೇಳ್ತಾರೆ. ಪಕ್ಕದ ಮನೇಲಿ ಇದಾರಲ್ವಾ ಆ ಚಿಕ್ಕ ಹುಡುಗಿ ಅವ್ರ ಅಪ್ಪ, ಅವ್ರ ವೈಫ್ ಬಂದು ತೀರ್ಕೊಂಡಿದಾರಂತೆ. ಅಪ್ಪಿ ತಪ್ಪಿ ಕೂಡ ಅವ್ರ ಬಗ್ಗೆ ಅಂದ್ರೆ ಅವ್ರ ವೈಫ್ ಬಗ್ಗೆ ಅವ್ರ ಹತ್ರ ಹೇಳ್ಬಿಡ್ಬೇಡಿ ಅಂತ ಹೇಳಿದಾಗ ಇವ್ರು ಕೂಡ ಅಚ್ಚುಚ್ಚೋ ಏನಾಯ್ತಮ್ಮ ಏನಕ್ಕೆ ತೀರ್ಕೊಂಡ್ರಂತೆ ಅಂದಾಗ ಏನೋ ಅವ್ರಿಗೆ ಸೆಕೆಂಡ್ ಟೈಮ್ ಏನೋ ಪ್ರೆಗ್ನೆಂಟ್ ಆದಾಗ ಏನೋ ಡಿಸಾರ್ಡರ್ ಇತ್ತಂತೆ, ಮಗುನ ಅಬಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾರೆ. ಇದ್ರೂನು ಅವರು ಬೇಡ ಏನು ಪ್ರಾಬ್ಲಮ್ ಇಲ್ಲ, ನನ್ ಮಗುನ ಎತ್ಕೊಳ್ತೀನಿ ಅಂತ ಹೇಳಿದ್ರಂತೆ. ಆದ್ರೆ ಪಾಪ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಗು ಮತ್ತೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ. ಅವ್ರು ಆಲ್ರೆಡಿ ಬೇಜಾರಲ್ಲಿ ಇರ್ತಾರೆ. ನೀವ್ ಅದನ್ನೆಲ್ಲ ಏನು ಕೇಳಕ್ ಹೋಗ್ಬಿಡಿ, ಅವ್ರ ಹತ್ರ ಅದ್ರ ಬಗ್ಗೆ ಮಾತಾಡ್ಬಿಡಿ ಅಂದಾಗ ಇವ್ರು ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಜೊತೆಗೆ ಅಯ್ಯೋ ಪಾಪ ಇವ್ರಿಗೆ ಈ ತರ ಒಂದು ಕಷ್ಟನ ಅಂದಾಗ ಇರೋರಮ್ಮ ಹೇಳ್ತಾರೆ, ನಾವ್ ಮಾತ್ರ ಏನ್ ತುಂಬಾ ಸುಖವಾಗಿ ಬಾಳ್ತಾ ಇರೋ ತರ ಹೇಳ್ತಾ ಇದೀರಾ, ಬಾಯ್ ಮುಚ್ಕೊಂಡ್ ಕೆಲಸ ನೋಡಿ ಅಂತ ಹೇಳ್ತಾರೆ. ಆಕ್ಚುಲಿ ಏನಕ್ಕೆ ಈ ಮಾತು ಬರ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ. ಈ ತರ ಇವ್ರ ಐಟಮ್ಸ್ ಎಲ್ಲ ಎತ್ತಿಟ್ಕೊಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಅವ್ನ ರೂಮ್ ಅಲ್ಲಿ ಯಾವ್ದೋ ಒಂದು ಫೋಟೋ ನಂಗೆ ಬಚ್ಚಿಟ್ಕೊಂಡ್ ನೋಡ್ತಾ ಇರ್ತಾನೆ. ಆದ್ರೆ ಒಳಗಡೆ ಎತ್ತಿಡ್ಬೇಕನ್ನೋಷ್ಟ್ರಲ್ಲಿ ಅವ್ರಮ್ಮ ಅದನ್ನ ನೋಡ್ಬಿಡ್ತಾರೆ. ಏನೋ ಅದು ನನಗೆ ಗೊತ್ತಿಲ್ಲದೆ ಏನೋ ಮುಚ್ಚಿಡ್ತಾ ಇದೆಯಾ ತೋರ್ಸು ಅಂತ ಹೇಳಿದ್ರೆ ಅವ್ನ ಅದನ್ನ ಕೊಡ್ತಾ ಇಲ್ಲ. ಆದ್ರೆ ಅವ್ರಮ್ಮ ಬಂದು ಅವನ ಹತ್ರ ಜಗಳ ಮಾಡಿ ಆ ಫೋಟೋನ ಕಿತ್ಕೊಳ್ತಾರೆ. ಆ ಫೋಟೋದಲ್ಲಿ ಅಂತದ್ ಏನ್ ನೋಡಿದ್ರು ಅದ್ರ ನೋಡಿದ ತಕ್ಷಣ ಓ ತಾಳಕ್ಕೆ ಶುರು ಮಾಡ್ಬಿಡ್ತಾರೆ. ಆ ಫೋಟೋ ಹಿಂದ್ಗಡೆ ಏನಂತ ಸ್ಟೋರಿ ಇದೆ ಅಂತ ಗೊತ್ತಿಲ್ಲ, ಅದನ್ನ ಮುಂದಕ್ಕೆ ನೋಡೋಣ. ಆದ್ರೆ ತುಂಬಾ ಕೋಪದಲ್ಲಿ ಆ ಫೋಟೋ ನಂಗೆ ಹರಿದು ಡಸ್ಟ್ಬಿನ್ ಗೆ ಹಾಕ್ಬಿಡ್ತಾರೆ. ಅದು ಹೊರಗಡೆ ಎತ್ಕೊಂಡೋಗಿ ಬಿಸಾಕ್ತಾರೆ. ಆ ಟೈಮಲ್ಲಿ ಆ ಜಾಗಕ್ಕೆ ಚಿಕ್ಕ ಹುಡುಗಿ ಬರ್ತಾಳೆ. ಆಕ್ಚುಲಿ ಚಿಕ್ಕ ಹುಡುಗಿ ಹೆಸರು ಜಿಯಾ ಅಂತ. ಹುಡುಗಿ ಬಂದು ಆಂಟಿ ಅಂತ ಕರೆದಾಗ ಏನಮ್ಮ ಏನ್ ತಗೊಂಬಂದಿರೋದು ಅಂದಾಗ ಏನಿಲ್ಲ ಆಂಟಿ ನಾನು ಅಂಗಡಿಗೆ ಹೋಗಿದ್ದೆ, ಐಸ್ ಕ್ರೀಮ್ ತಗೊಂಡೆ, ಅಣ್ಣ ಕೂಡ ಒಂದು ಐಸ್ ಕ್ರೀಮ್ ತಗೊಂಬಂದಿದ್ದೀನಿ, ಅದನ್ನ ಕೊಡೋಣ ಅಂತ ಅಂದಾಗ ಅಯ್ಯೋ ಐಸ್ ಕ್ರೀಮ್ ಎಲ್ಲ ಅವ್ನಿಗೆ ಸೆಟ್ ಆಗಲ್ಲಮ್ಮ, ಅದೆಲ್ಲ ಏನು ಬೇಡ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಕಳ್ಸಿಬಿಡ್ತಾರೆ. ಅದ್ರ ಹುಡುಗಿಗೆ ಮುಖನೇ ಒಂಥರ ಬಾಡೋಗ್ಬಿಡುತ್ತೆ, ತುಂಬಾ ಬೇಜಾರ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಡಸ್ಟ್ಬಿನ್ ಅಲ್ಲಿ ನೋಡಿದಾಗ ಈ ಫೋಟೋ ಹರಿದೋಗಿರೋ ಫೋಟೋ ಜೊತೆಗೆ ಸ್ವಲ್ಪ ಆಟ ಸಾಮಾನ್ ಎಲ್ಲ ಇರುತ್ತೆ, ಜೊತೆಗೆ ಒಂದು ಕಾಟನ್ ಬಾಕ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಹಂಗೆ ಮನೆಗೆ ಎತ್ಕೊಂಡು ಹೋಗ್ತಾಳೆ. ಅದನ್ನೆಲ್ಲ ಎತ್ಕೊಂಡೋಗಿ ಫೋಟೋನೆಲ್ಲ ಜಾಯಿನ್ ಮಾಡ್ಬೇಕಾದ್ರೆ ಅವ್ರ ಅಪ್ಪ ಹೇಳ್ತಾಳೆ, ಅಪ್ಪ ಇಲ್ಲಿ ನೋಡಪ್ಪ ಈ ಡಸ್ಟ್ಬಿನ್ ಅಲ್ಲಿ ಫೋಟೋಸ್ ಎಲ್ಲ ಬಿದ್ದಿತ್ತು, ಎಲ್ಲ ಹರಿದಾಕ್ಬಿಟ್ಟಿದ್ದಾರೆ ಅಂದಾಗ ಅವ್ರಪ್ಪ ಅದನ್ನ ನೋಡ್ಬಿಟ್ಟು ಬೈತಾರೆ ಚಿಕ್ಕ ಹುಡುಗಿಗೆ, ಜಿಯಾ ಏನ್ ಮಾಡ್ತಾ ಇದೀಯ ನೀನು, ಬೇರೆಯವ್ರದೆಲ್ಲ ಹತ್ರ ಎತ್ಕೊಂಡ್ ಬರ್ಬಾರ್ದು ಅಂತ ಹೇಳಿದಿಂತಾನೆ ಅವ್ರ ಅದನ್ನ ಡಸ್ಟ್ಬಿನ್ ಗೆ ಎಸ್ತಿದ್ರು, ನೀನೇನಕ್ಕೆ ಎತ್ಕೊಂಬಂದೆ, ಮತ್ತೆ ಎತ್ಕೊಂಡೋಗಿ ಡಸ್ಟ್ಬಿನ್ ಹಾಕ್ಬಿಡು ಅಂತ ಹೇಳಿದಾಗ ಅಪ್ಪ ಪ್ಲೀಸ್ ಅಪ್ಪ ಇದ್ರಲ್ಲೆಲ್ಲ ಚೆನ್ನಾಗಿರೋ ಐಟಮ್ ಇದೆ, ಫೋಟೋಸ್ ಎಲ್ಲ ಇದೆ, ಇದು ನಾನೇ ಇಟ್ಕೊಳ್ತೀನಪ್ಪ ಅಂತ ಹೇಳಿ ಅವ್ರ ಅಪ್ಪನ ಆಗ್ ಮಾಡ್ಕೊಂಡಾಗ ಅವ್ರಪ್ಪ ಅಂತಾರೆ, ನೀನ್ ಈ ತರ ನನ್ನ ನೈಸ್ ಮಾಡಿ ನಿನ್ ಕರೆ ನೀನ್ ಸಾಧಿಸ್ಕೊಂಡ್ಬಿಡ್ತೀಯಲ್ಲ, ಸರಿ ಆಯ್ತು ಬಾ ಊಟ ಮಾಡೋಣ ಟೈಮ್ ಆಯ್ತು ಅಂತ ಹೇಳಿ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಳು ನಂಗೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳ್ಸ್ಬಿಟ್ಟು ಇವ್ರ ಫೋಟೋನೆಲ್ಲ ಮೆತ್ತಿಸ್ತಾ ಇರ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆಕ್ಚುಲಿ ಜಿಯಾ ಅವರಪ್ಪ ಅಂದ್ರೆ ಹೀರೋಯಿನ್ ಅವರಪ್ಪ ಬಂದು ಒಂದು ರೆಸ್ಟೋರೆಂಟ್ ನ ಇಟ್ಟಿರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಆ ಸ್ಟ್ರೀಟ್ ಅಲ್ಲಿ ಇರೋರು ಆ ಏರಿಯಾನಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಇವ್ರ ಹೋಟೆಲ್ಗೆ ಊಟಕ್ಕೆ
ಚಿತ್ರಕ್ಕೆ ಬರೋದು. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅಲ್ಲಿ ಜಿಯಾಗೆ ಒಬ್ರು ಅಜ್ಜಿ ಇರ್ತಾರೆ, ಅಂದ್ರೆ ಅವ್ರ ಅಪ್ಪಗೆ ಅಮ್ಮ. ಈಗ ಜಿಯಾಗೆ ಅಮ್ಮ ತೀರ್ಕೊಂಡಿರೋದ್ರಿಂದ ಅವ್ರ ಅಪ್ಪಗೆ ಯಾವ್ದಾದ್ರು ಒಂದು ಹುಡುಗಿನ ನೋಡ್ಬೇಕು, ಮದ್ವೆ ಮಾಡ್ಬೇಕು ಅಂತ ಯಾವ್ದಾದ್ರು ಒಂದು ಹುಡುಗಿನ ಡೇಟ್ ಕರ್ಕೊಂಡ್ ಬರ್ತಾನೆ ಇರ್ತಾರೆ. ಅದು ಜಿಯಾಗೆ ಇಷ್ಟ ಆಗಲ್ಲ. ಇನ್ನು ಹೇಳ್ಬೇಕಂದ್ರೆ ಅವ್ರ ಅಪ್ಪ ಕೂಡ ಇಷ್ಟ ಆಗಲ್ಲ, ಹೀರೋಯಿನ್ ಅವ್ರ ಅಪ್ಪ ಕೂಡ ಇಷ್ಟ ಆಗೋದಿಲ್ಲ. ಇದ್ರು ಇವತ್ತೊಂದು ಲೇಡಿನ ಕರ್ಕೊಂಡ್ ಬಂದಿರ್ತಾರೆ. ಅವ್ರನ್ನ ನೋಡಕ್ಕೆ ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ. ಜೊತೆಗೊಬ್ಬ ಹುಡುಗ ಕೂಡ ಇರ್ತಾನೆ, ಅವ್ನ್ ಕೂಡ ತುಂಬಾ ಕ್ಯೂಟ್ ಆಗಿರ್ತಾನೆ. ಆದ್ರೆ ಜಿಯಾ ಅವ್ರಪ್ಪ ಮತ್ತೆ ಚಿಕ್ಕ ಹುಡುಗ ಅವ್ರ ಅಮ್ಮ ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇರೋದ್ರಲ್ಲೇ ಇವಳಿಗೆ ಅರ್ಥ ಆಗೋಯ್ತು, ಇದೇನೋ ಅಜ್ಜಿ ಮಾಡಿರೋ ಕೆಲ್ಸನೇ ಡೇಟಿಂಗ್ ಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ. ಆದ್ರೆ ಜಿಯಾ ಅವ್ರಪ್ಪ ಮಾತಾಡೋ ರೀತಿ ನೋಡಿದ್ರೆ ಎಂತವ್ರಿಗೂ ಇಷ್ಟ ಆಗ್ಬಿಡ್ಬೇಕು. ಅವ್ರಷ್ಟು ಇನ್ನೋಸೆಂಟ್ ಆಗಿ ಅಷ್ಟು ಕ್ಯೂಟ್ ಆಗಿ ಮಾತಾಡ್ತಾರೆ. ಪಾಪ ತುಂಬಾ ಒಳ್ಳೆ ಮನುಷ್ಯ. ಆದ್ರೆ ಅವ್ರಿಗೆ ಮದ್ವೆ ಮಾಡ್ಕೋಬೇಕನ್ನೋ ಒಂದು ಇಂಟೆನ್ಷನ್ ಇಲ್ಲ. ಬಟ್ ಇದನ್ನ ನೋಡ್ತಾ ಇದ್ರೆ ಅವ್ರು ನಗ್ನಗ್ತಾ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಜಿಯಾಗೆ ತುಂಬಾ ಕೋಪ ಬರುತ್ತೆ. ಆ ಚಿಕ್ಕ ಹುಡುಗ ಹೊರಗಡೆ ಕೂತ್ಕೊಂಡಿದ್ರೆ ಹುಡುಗಿ ಹತ್ರ ಒಂದು ಗನ್ ಇಟ್ಕೊಂಡಿರ್ತಾಳೆ, ವಾಟರ್ ಗನ್. ಅದರಿಂದ ಅವ್ನ ಮೇಲೆ ನೀರೆಲ್ಲ ಹಚ್ಬಿಡ್ತಾಳೆ. ಇದನ್ನ ನೋಡಿ ಹೀರೋ ಅವ್ರಮ್ಮ ಅಂದ್ರೆ ಜಿಯಾ ಅವ್ರ ಅಜ್ಜಿ, ಜಿಯಾ ಏನಿದೆಲ್ಲ ಕೆಲ್ಸ, ಇತರೆಲ್ಲ ಮಾಡ್ಬಾರ್ದು ಅಣ್ಣನ್ಗೆ ಅಂತ ಹೇಳಿದಾಗ, ಅಜ್ಜಿ ನೀನ್ ತುಂಬಾ ಕೆಟ್ಟೋಳ ಅಜ್ಜಿ, ನನಗೆ ಸ್ಟೆಪ್ ಮದರ್ ಬೇಕು ಅಂತ ನಾನು ಕೇಳಿದ್ನ, ನೀವೇನಕ್ಕೆ ಇತರ ಕೆಲಸ ಎಲ್ಲ ಮಾಡ್ತಾ ಇದೀರಾ ಅಂತ ಹೇಳಿ ಅವ್ರ ಅಜ್ಜಿ ಮೇಲೆ ಕೂಡ ನೀರೆಲ್ಲ ಹೆರ್ಚ್ತಾಳೆ. ಆಕ್ಚುಲಿ ಈಗ ಚಿಕ್ಕ ಹುಡುಗ ಅಂತ ಹೇಳಿದ್ವಲ್ಲ, ಆ ಹುಡುಗ ಹೆಸರು ಝ್ಯಾಂಗ್ ಅಂತ. ಆ ಹುಡುಗನ ನೋಡಿದ್ರೆ ಜಿಯಾಗೆ ಆಗೋದೇ ಇಲ್ಲ. ಆದ್ರೆ ಹೀರೋನ ನೋಡಿದ್ರೆ ಮಾತ್ರ ಅವ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಅಂತ ನಗಕ್ಕೆ ಶುರು ಮಾಡ್ತಾಳೆ. ನಮ್ ಹೀರೋ ಹೆಸರು ಲಿಂಗ್ ಅಂತ. ಇನ್ಮೇಲೆ ನಾವು ಹೀರೋ ಹೀರೋಯಿನ್ ಅಂತೆಲ್ಲ ಕರೆಯೋದ್ ಬೇಡ, ಹೆಸರಿಟ್ಟೆ ಕರಿಯೋಣ. ನಮ್ ಹೀರೋ ಹೆಸರು ಲಿಂಗ್ ಅಲ್ವಾ. ಲಿಂಗ್ ಬಂದು ಜಿಯಾನ ನೋಡಿದ್ರೆ ಏನೋ ಒಳ್ಳೆ ದೆವ್ವ ನೋಡೋ ತರ ಫೀಲ್ ಮಾಡ್ತಾನೆ. ಒಂದು ನಗು ಕೂಡ ಇರಲ್ಲ ಅವ್ನ ಮುಖದಲ್ಲಿ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಜಿಯಾ ಅವ್ರ ಅಪ್ಪ ಬಂದು ಏನೋ ಕೆಲವೊಂದು ನಟ್ಸ್ ನ ಮತ್ತೆ ಸ್ವಲ್ಪ ಪೀನಟ್ಸ್ ನೆಲ್ಲ ತಗೊಂಡೋಗಿ ಲಿಂಗ್ ಅವ್ರ ಮನೇಲಿ ಕೊಟ್ಬಿಟ್ ಬಾ ಅಂತ ಹೇಳ್ತಾರೆ. ಹುಡುಗಿಗೆ ಸಖತ್ ಖುಷಿ. ಅವ್ನ ನೋಡಿದ್ರೆ ಇವಳಿಗೆ ಇಷ್ಟ ಅಲ್ವಾ, ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿ, ಓಕೆ ಡ್ಯಾಡಿ ನಾನ್ ಕೊಟ್ಬಿಟ್ ಬರ್ತೀನಿ ಅಂತ ಹೇಳಿ ಫುಲ್ ಖುಷಿಯಾಗಿ ಹಾಡಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಅದನ್ನ ಎತ್ಕೊಂಡು ಅವ್ರ ಮನೆಗೆ ಹೋಗ್ತಾಳೆ. ಆದ್ರೆ ಡೋರ್ ಓಪನ್ ಮಾಡೋದು ಲಿಂಗೆ. ಅವಳದ್ರ ನೋಡಿದ ತಕ್ಷಣ, ಲಿಂಗ್ ಇದನ್ನ ಅಪ್ಪ ನಿಮ್ಗೆ ಕೊಟ್ಬಿಟ್ ಬರಕ್ ಹೇಳಿದ್ರು, ತಗೋ ಅಂತ ಹೇಳಿ ಖುಷಿಯಾಗಿ ಅದನ್ನ ಕೊಟ್ರೆ, ಆದ್ರೆ ಆ ತರದ ಅದನ್ನ ಏನ್ ನೋಡ್ದ ಅಂತ ಗೊತ್ತಿಲ್ಲ. ಲಿಂಕ್ ಅದ್ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ಅದನ್ನ ಹಂಗೆ ಹಿಡಿದು ತಳ್ಬಿಟ್ಟು ಡೋರ್ನ ಟಪ್ ಅಂತ ಕ್ಲೋಸ್ ಮಾಡ್ಬಿಡ್ತಾನೆ. ಇವಳಿಗೆ ಬೇಜಾರಾಗ್ಬಿಡುತ್ತೆ. ಆದ್ರೆ ಅದೇ ಟೈಮ್ಗೆ ಜಿಯಾ ಅವ್ರಪ್ಪ ಕೂಡ ಮೇಲೆ ಬರ್ತಾ ಇರ್ತಾರೆ. ಇದೇನಿದು ಕೊಟ್ಟಿದ್ದ ಐಟಮ್ಸ್ ಎಲ್ಲ ಇತರ ಕೆಳಗಡೆ ಉಳ್ಕೊಂಡ್ ಬರ್ತಾ ಇದೆ ಅಂತ. ಏನಮ್ಮ ಏನಾಯ್ತು ಅಂತ ಕೇಳಿದಾಗ, ಇಲ್ಲಪ್ಪ ನಾವ್ ಈ ತರ ತಗೊಂಬಂದಿದ್ ಪೀನಟ್ಸ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಲಿಂಗ್ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ನಾವು ನೆಕ್ಸ್ಟ್ ಟೈಮ್ ಅವ್ನಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತಗೊಂಬಂದ್ ಕೊಡೋಣವಾ, ಅವಾಗ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ ಅಂತ ಹೇಳಿದಾಗ, ಜಿಯಾ ಅವ್ರಪ್ಪ ಕೂಡ ಸರಿಮಾ ಆಯ್ತು, ಪಾಪ ಏನಾಯ್ತು ಏನೋ ಗೊತ್ತಿಲ್ವೇ, ಹುಡುಗ ಏನಕ್ಕೆ ಈ ತರ ಮಾಡ್ದ ಅಂತ ಬೇಜಾರ್ ಮಾಡ್ಕೊಳ್ತಾರೆ. ಆದ್ರೆ ಒಳಗಡೆ ಏನ್ ನಡೀತಾ ಇರತ್ತಂದ್ರೆ, ಲಿಂಗ್ ಅವ್ರಪ್ಪ ಬಂದು ಲಿಂಗ್ ನ ಬೈತಾ ಇರ್ತಾರೆ. ಏನೋ ಮಾಡ್ತಾ ಇದೀಯ ನೀನು, ಆ ಚಿಕ್ಕ ಹುಡುಗಿಗೆ ಬೇಜಾರಾಗಲ್ವಾ, ನೀನ್ ಮಾಡಿ ತುಂಬಾ ತಪ್ಪು, ಬಾ ನನ್ ಜೊತೆ ಬಾ, ಅಂಕಲ್ ಹೋಗ್ಬಿಟ್ಟು ಸಾರಿ ಹೇಳೋಣ ಅಂತ ಹೇಳ್ತಾರೆ. ಆದ್ರೆ ಲಿಂಗ್ ಅವ್ರ ಅಮ್ಮ ಬಂದ್ಬಿಟ್ಟು ಲಿಂಗ್ಗೆ ಸಪೋರ್ಟ್ ಮಾಡೋ ತರ ಮಾತಾಡೋದು, ಅದೆಲ್ಲ ಏನು ಬೇಕಾಗಿಲ್ಲ, ನಿಮ್ ಕೆಲ್ಸ ನೀವ್ ನೋಡ್ರಿ, ಅವ್ನ್ ಮಾಡಿದ್ ಕರೆಕ್ಟ್ ಅನ್ನೋ ತರ ಮಾತಾಡ್ತಾರೆ. ಲಿಂಗ್ ಅವ್ರ ಅಮ್ಮಗ ಅಂತದ್ ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಿಲ್ಲ. ಯಾವಾಗ ನೋಡಿದ್ರು ನಯ ನಯ ಅಂತ ಮನೇಲಿ ಬೈತಾನೆ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಆದ್ರೂ ಲಿಂಗ್ ಮುಂದೆ ಯಾವಾಗ ನೋಡಿದ್ರು ಅವ್ರ ಅಪ್ಪನ ಬೈತಾನೆ ಇರ್ತಾರೆ. ಒಂದು ಜಗಳ ನಡೀತಾನೆ ಇರುತ್ತೆ. ಇದರಿಂದ ಅವ್ನಿಗೆ ಪಾಪ ತುಂಬಾನೇ ಬೇಜಾರಾಗುತ್ತೆ. ಆ ಜಗಳದಲ್ಲಿ ಕೆಲವೊಂದು ಐಟಮ್ಸ್ ನ ಕೆಳಗಡೆ ಬಿದ್ದು ಹೊಡೆದಾಕದಾಗ ಕೆಳಗಡೆ ಮನೆಯಲ್ಲಿರೋ ಜಿಯಾ ಅವ್ರಿಗೆ ಕೂಡ ಕೇಳಿಸುತ್ತೆ. ಆಕ್ಚುಲಿ ಲಿಂಗ್ ಅವ್ರು ಬಂದಿರೋದ್ ಬಂದು ಇವ್ರ ಮೇಲೆ ಮನೆಗೆ, ಕೆಳಗಡೆ ಇರೋದೇ ನಮ್ ಹೀರೋಯಿನ್ ಅಂದ್ರೆ ಜಿಯಾ ಅವ್ರ ಮನೆ ಇರೋದು ಕೆಳಗಡೆನೆ. ಆ ಸೌಂಡ್ ಎಲ್ಲ ಅವ್ರಿಗೆ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಇದ್ರೂ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಹೆಂಗ್ ತಲೆ ಹಾಕೋದು ಅಂತ ಅವರು ಸೈಲೆಂಟ್ ಆಗಿರ್ತಾರೆ. ಆದ್ರೆ ಮೇಲೆ ಅವತ್ರ ಬಿಸಾಕೋ ಐಟಮ್ಸ್ ನೆಲ್ಲ ಪಾಪ ಲಿಂಗೆ ನೀಟಾಗೆಲ್ಲ ಕ್ಲೀನ್ ಮಾಡಿ ಅದನ್ನ ಅಲ್ಲಲ್ಲಿ ಇಡ್ತಾ ಇರ್ತಾನೆ. ಇವ್ನ ಹತ್ರ ನೋಡ್ತಾ ಇದ್ರೆ ಲಿಂಗ್ ಅವ್ರಪ್ಪಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಬಟ್ ಈ ಲೇಡಿ ಏನಕ್ಕೆ ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಜಿಯಾ ಬಂದು ತುಂಬಾ ಖುಷಿಯಾಗಿ ಹಾಡೆಲ್ಲ ಹಾಡ್ಕೊಂಡು ರೆಸ್ಟೋರೆಂಟ್ ಒಳಗಡೆ ಬರ್ತಾ ಇದ್ರೆ, ಜಿಯಾ ಅವ್ರ ಅಜ್ಜಿ ಒಂದು ಲೇಡಿನ ಕರ್ಕೊಂಡ್ ಬಂದಿದ್ರಲ್ಲ ಡೇಟಿಂಗ್ ಗೆ, ಝ್ಯಾಂಗ್ ಅವ್ರಮ್ಮ, ಅವರು ಬಂದು ಕುತ್ಕೊಂಡಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಅವ್ಳಿಗೆ ಹಂಗೆ ಮುಖ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಅಜ್ಜಿ ಏನ್ ಕೆಲಸ ಮಾಡ್ತಾ ಇದಾರೆ ಅನ್ನೋ ತರ. ಆ ಹುಡ್ಗನು ಬಂದಿರ್ತಾನೆ ಜೊತೆಗೆ. ಝ್ಯಾಂಗ್ ಕೈಯಲ್ಲಿ ಒಂದು ಗೊಂಬೆ, ಆಟಾಡೋ ಗೊಂಬೆ ಇರೋದನ್ನ ನೋಡ್ಬಿಟ್ಟು ಜಿಯಾಗೆ ಸಖತ್ ಕೋಪ ಬರುತ್ತೆ. ಏಯ್ ಯಾರ್ ನಿನ್ ನಂದನ್ನೆಲ್ಲ ಮುಟ್ಟ ಕೇಳಿದ್ದು, ನನ್ ಪರ್ಮಿಷನ್ ಇಲ್ದೆ ನಂದೇನೋ ಕೇಳ್ತಿದೆ ಅಂತ ಹೇಳಿ ಅವ್ನ ಮೇಲೆ ಹಂಗೆ ಕೂಗಾಡಕ್ಕೆ ಹೊರಟೋಗ್ತಾಳೆ. ಆದ್ರೆ ಝ್ಯಾಂಗ್ ತುಂಬಾ ಒಳ್ಳೆ ಹುಡುಗ, ತುಂಬಾ ಸೈಲೆಂಟ್ ಹುಡುಗ ಅಂತ ಕಾಣಿಸುತ್ತೆ. ಅವನು ಅಯ್ಯೋ ಸಾರಿ ಜಿಯಾ, ಇದು ನಿಂದು ಅಂತ ಗೊತ್ತಿಲ್ಲ, ಅಲ್ಲಿತ್ತು ನಾನು ಎತ್ಕೊಂಡ್ ಆಟ ಆಡ್ದೆ, ಸಾರಿ ಅಂತ ಅದನ್ನ ಕೊಡಕ್ ಹೋದ್ರೆ ಇವಳು ಎಷ್ಟು ಕೋಪದಲ್ಲಿ, ನನ್ಗೆ ಎಲ್ಲಿ ಬೇಕಾಗಿಲ್ಲ, ನನ್ ಪರ್ಮಿಷನ್ ಇಲ್ದೆ ನಂದೆಲ್ಲ ನೀನ್ ಮುಟ್ಬೇಡ, ನನ್ಗೆ ನೀನ್ ಅಂದ್ರೇನೆ ಇಷ್ಟ ಇಲ್ಲ ಅಂತ ಹೇಳಿ ತಟ್ಬಿಡ್ತಾಳೆ. ಇದನ್ನೆಲ್ಲ ಜಿಯಾ ಅವ್ರಪ್ಪ ಕೇಳಿಸ್ಕೊಂಡು ಜಿಯಾ ಅವ್ರಪ್ಪ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಜಿಯಾ ಏನಿದು ಹೊಸ ಅಭ್ಯಾಸ ನಿಂದೆಲ್ಲ, ಈ ತರ ಎಲ್ಲ ಮಾಡ್ಬಾರ್ದು, ಅಣ್ಣನ್ಗೆ ಸಾರಿ ಹೇಳು, ಅವ್ನಿಗೆ ಅಣ್ಣ ತರ ತಾನೆ, ಆತರ ಎಲ್ಲ ಮಾಡ್ಬಾರ್ದು ಅಂತ ಜಿಯಾಗೆ ಬೈತಾರೆ. ಝ್ಯಾಂಗ್ ಹತ್ರ ಹೇಳ್ತಾರೆ, ಝ್ಯಾಂಗ್ ಹುಡ್ಗಿ ಏನು ಚಿಕ್ಕ ಹುಡುಗಿ ಅಲ್ವಾ, ಅವಳು ಗೊತ್ತಿಲ್ಲ ಹತ್ರ ಮಾತಾಡ್ಬಿಟ್ಲು, ನೀನ್ ಅವಳಿಗಿಂತ ದೊಡ್ಡವನಲ್ವಾ, ನೀನ್ ಅವಳನ್ನ ಅರ್ಥ ಮಾಡ್ಕೋಬೇಕು ಸರಿನಾ ಅಂತ ಹೇಳಿದಾಗ ಅವ್ನ್ ಕೂಡ ಹೇಳ್ತಾನೆ, ಅಯ್ಯೋ ಅಂಕಲ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಆಕ್ಚುಲಿ ಅದು ಜಿಯಾದೆ ಅಲ್ವಾ, ನಾನು ಅವಳನ್ನ ಪರ್ಮಿಷನ್ ತಗೊಂಡು ನಾನು ಮುಟ್ಕೋಬೇಕಾಗಿತ್ತು, ಆದ್ರೆ ನಂದೇ ತಪ್ಪು ಅಂತ ಹೇಳಿದಾಗ ಜಿಯಾ ಅವ್ರಪ್ಪಗೆ ಝ್ಯಾಂಗ್ ನ ತುಂಬಾ ಇಷ್ಟ ಆಗ್ಬಿಡುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಬುದ್ಧಿವಂತನಾಗ್ ಮಾತಾಡ್ತಾನೆ ನೋಡು, ಅವ್ನು ಎಷ್ಟು ಒಳ್ಳೆ ಹುಡುಗ ನೋಡು ಅಂತ ಹೇಳಿ ಅವ್ನ್ ಕೆರೆ ನೆಟ್ಟು ಮುದ್ದಾಡ್ತಾ ಇದ್ರೆ ಜಿಯಾಗೆ ಸಖತ್ ಕೋಪ ಬಂದ್ಬಿಡತ್ತೆ. ಹಂಗೆ ಅವ್ರ ಅಪ್ಪನ ಹೊಡಿತಾಳೆ. ಅಪ್ಪ ನೀನ್ ಫಸ್ಟ್ ಕೈ ಎತ್ತು, ಅವನು ನಿನ್ನ ಹತ್ರ ಮುದ್ದೆಲ್ಲ ಮಾಡ್ಬೇಡ ಅಂತ ಹೇಳಿ ಬೈತಾಳೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹಂಗೆ ನಾರ್ಮಲ್ ಆಗ್ಬಿಟ್ಟು, ಸರಿ ಅಪ್ಪ ನಾನು ಆಟ ಆಡ್ಕೊಳಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಹಂಗೆ ಝ್ಯಾಂಗ್ ನ ನೋಡಿ ಗುರಾಯಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇವಾಗ ಜಿಯಾ ಎಲ್ಲೋದ್ಲು ಅಂತ ನೋಡಿದ್ರೆ ಹೊರಗಡೆ ಲಿಂಕ್ ಬಂದ್ ಅಲ್ಲೇ ಒಂದು ಜೋಕಾಲಿಯಲ್ಲಿ ಕುತ್ಕೊಂಡು ಬುಕ್ಸ್ ಓದ್ತಾ ಇರ್ತಾನೆ. ಇವಳು ಹೋಗಿ ಪಕ್ಕದಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ರೈಮ್ಸ್ ಆಗಿ ಹೇಳ್ತಾ ಇರ್ತಾಳೆ, ಅವನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು, ಅವನ ಹತ್ರ ಮಾತಾಡ್ಬೇಕು ಅಂತ. ಬಟ್ ಲಿಂಕ್ ಸ್ವಲ್ಪನೂ ಕೇರ್ ಮಾಡೋ ತರ ಇಲ್ಲ, ಅವ್ನ್ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಅಂತ ಕಾಣಿಸುತ್ತೆ. ಅವ್ನ್ ಪಾಡ್ಕೊಂಡ್ ಕುತ್ಕೊಂಡು ಬುಕ್ ಓದ್ತಾ ಇರ್ತಾನೆ. ಬಟ್ ಇವಳು ಸುಮ್ನೆ ಇರೋ ತರ ಇಲ್ಲ, ಹಿಂಸೆ ಕೊಡ್ತಾನೆ ಇರ್ತಾಳೆ. ಅಷ್ಟೇ ಅಲ್ಲ, ಅವಳು ತಿಂತಾರ ಐಸ್ ಕ್ರೀಮ್ ನ ಕೂಡ ಎತ್ಕೊಂಡು ಹೋಗ್ಬಿಟ್ಟು, ಲಿಂಕ್ ತಗೋ ಐಸ್ ಕ್ರೀಮ್ ನೀನು ತಿನ್ನು ಅಂತ ಹೇಳಿ ಕೊಟ್ಟಾಗ ಅವನು ಛೀ ಯಾವಾಗ ನೋಡಿದ್ರೆ ಏನಕ್ ನನ್ನ ಹಿಂದೆ ಇವಳು ಸುತ್ತಾ ಇರ್ತಾಳೆ, ನನ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಇವಳ ಹತ್ರ
ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕು ಅಂತ ನೋಡಿದ್ರೆ ಕೂಡ ಇವಳು ಬಿಡ್ತಾ ಇಲ್ಲ. ಅಣ್ಣ ಅಣ್ಣ ಎಲ್ಲೋಗ್ತಾ ಇದೀಯಣ್ಣ, ತಗೊಂಡ್ ಐಸ್ ಕ್ರೀಮ್ ಅಂತ ಹೇಳಿ ಕೊಡಕ್ ಹೋದ್ರೆ ಅವ್ನಂತಾರೆ ನಾನೇ ನಿಮ್ಮ ಅಣ್ಣ ಅಲ್ಲ, ಅಣ್ಣ ಅಣ್ಣ ಅಂತಾರೆ ನಾ ಕರಿಬೇಡ, ನನ್ನಿಂದ ಬರಬೇಡ ಅಂತ ಬೈದ್ಬಿಟ್ಟು ಹೋಗ್ತಾನೆ. ಆದ್ರೂ ಇವಳು ಬಿಡೋ ತರ ಎಲ್ಲ ಹಿಂದ್ಗಡೆನೆ ಹೋಗ್ತಾ ಇರ್ತಾಳೆ. ಇಲ್ಲಿ ಲಿಂಗೋರ್ ಮನೇಲಿ ಏನಾಗುತ್ತಂದ್ರೆ ಯಾವಾಗ ನೋಡಿದ್ರು ಜಗಳ ಅಲ್ವಾ, ಅದಕ್ಕೆ ಇವ್ನು ಹಂಗೆ ಸ್ಟೇರ್ಸ್ ಮೇಲೆ ಕುತ್ಕೊಂಡು ಅವ್ನ್ ಪಾಡ್ಗೊಂಡ್ ಬುಕ್ಸ್ ಓದ್ತಾ ಇರ್ತಾನೆ. ಆದ್ರೆ ಅಲ್ಬರೋ ಜಿಯಾ ಕೂಡ ಸುಮ್ನೆ ಇರೋ ತರ ಇಲ್ಲ, ವಾಟರ್ ಮಿಲನ್ ತಿಂತಾ ಇದ್ರೆ ಅದ್ರಲ್ಲಿರೋ ಬೀಜನೆಲ್ಲ ಐತಿ ಅವನ್ ಮೇಲೆನೆ ಹೋಗಿತಾ ಇರ್ತಾಳೆ. ಇದನ್ನ ನೋಡಿ ಅವ್ನಿಗೆ ಟೆನ್ಷನ್ ಆಗ್ಬಿಟ್ಟು ಇವಳೊಬ್ಳು ನಾಯಿ ಮರಿ ತರ ಹಿಂದ್ಗಡೆನೆ ಸುತ್ತಾ ಇರ್ತಾಳೆ ಅಂತ ಹೇಳಿ ಅಲ್ಲಿಂದ ಟೆನ್ಷನ್ ಆಗಿ ಎದ್ದೊಟ್ಟೋಗ್ತಾನೆ. ಲಿಂಗೋರಪ್ಪ ಯಾವಾಗ ನೋಡಿದ್ರು ಮನೇಲಿ ಈ ತರ ಗಲಾಟೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ನೆಮ್ಮದಿನೇ ಇಲ್ದೆ ಆಗ್ಬಿಟ್ಟಿರುತ್ತೆ. ಸರಿ ಇವತ್ತು ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಹೇಳಿ ಜಿಯವ್ರ ಹೋಟೆಲ್ಗೆ ಬಂದಿರ್ತಾರೆ. ಆದ್ರೆ ಇಲ್ಲಿ ಲೇಡೀಸ್ ಎಲ್ಲ ಕುತ್ಕೊಂಡು ತಿಂತಾ ಇರ್ತಾರಲ್ಲ, ಅವ್ರೆಲ್ಲಾನು ಲಿಂಗೋರ್ ಮನೇಲಿ ಆಗೋ ಜಗಳದ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಈಗ ಅಲ್ಲಿ ಲಿಂಗೋರಪ್ಪ ಬಂದಿರೋದ್ ನೋಡ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಕೇಳ್ತಾರೆ, ನೀವ್ ಯಾವಾಗೂ ಈ ತರ ಮನೇಲಿ ಜಗಳ ಮಾಡ್ತಾ ಇದ್ರೆ ನಿಮ್ ಮಗ ಲಿಂಗ್ ಇದನಲ್ಲ ಅವ್ನ್ಗೇನು ಪ್ರಾಬ್ಲಮ್ ಆಗಲ್ವಾ, ಮುಂದಕ್ಕೆ ಅವ್ನ್ ಹೆಂಗಿರ್ತಾನೆ ಅನ್ನೋ ತರ ಕೇಳ್ತಾ ಇದ್ದಾಗ ಇದರಿಂದ ಇವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ನಿಮ್ಗೆಲ್ಲ ಡಿಸ್ಟರ್ಬ್ ಆಗ್ತಿದೆ, ಆದಷ್ಟು ನಾನು ಇದೆಲ್ಲ ಆಗದಿರೋ ತರ ನೋಡ್ಕೊಳ್ತೀನಿ ಅಂತ ಅವ್ರ ಹತ್ರ ಎಲ್ಲ ಸಾರಿ ಕೇಳ್ತಾ ಇರ್ತಾರೆ. ಅದೇ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಜಿಯಾ ಅವರಪ್ಪಗೆ ಹಿಂಗಾದ್ರೂ ಮಾಡಿ ಇವಾಗ ಸಿಚುವೇಶನ್ ಸ್ವಲ್ಪ ಚೇಂಜ್ ಮಾಡ್ಬೇಕಲ್ವಾ, ವಾತಾವರಣ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ನೀವು ನಮ್ಗೆ ನಮ್ಮ ಹೋಟೆಲ್ಗೆ ಬಂದಿದ್ದೀರಾ, ನಿಮ್ಗೋಸ್ಕರ ನಾನು ವಿಧವಾಗಿ ಅಡಿಗೆ ಮಾಡಿದೀನಿ ಅಂತ ಹೇಳಿ ತುಂಬಾ ಡಿಫ್ರೆಂಟ್ ಆದ ಐಟಮ್ಸ್ ಎಲ್ಲ ಮಾಡ್ಕೊಂಡ್ ಬಂದ್ಕೊಟ್ಟು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಹತ್ರ. ಇವಾಗ ಜಿಯವರಪ್ಪನ ತೋರಿಸ್ತಾರೆ. ಅವತ್ತು ಹೋಟೆಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರೆ ನೈಟ್ ಆಗಿರುತ್ತೆ. ಅಷ್ಟೊತ್ತಲ್ಲೂ ಅಷ್ಟೇ ಪಾಪ ಅವ್ನ ಹಂಗೆ ಸ್ಟೇರ್ಸ್ ಮೇಲೆ ಕುತ್ಕೊಂಡು ಬುಕ್ ಓದ್ತಾ ಇರ್ತಾನೆ. ಒಳಗಡೆ ಭಯಂಕರವಾಗಿ ಜಗಳ ನಡೀತಾ ಇರುತ್ತೆ. ಇವನ ಜಗಳ ತಾಳಕ್ಕಾಗ್ದೇನೆ ಹೊರಗಡೆ ಬಂದು ಬುಕ್ ಓದ್ತಾ ಇರೋದು. ಇದನ್ನ ನೋಡಿ ಪಾಪ ಒಬ್ನೇ ಹೊರಗಡೆ ಕುತ್ಕೊಂಡಿದ್ದಾನಲ್ವಾ ಅಂತ ಜಿಯವರಪ್ಪ ಹೋಗ್ಬಿಟ್ಟು ಕರೀತಾರೆ. ಲಿಂಗ್ ಏನೋ ಹೊರಗಡೆ ಕುತ್ಕೊಂಡಿದ್ಯಾ? ಜಿಯಾ ಬಂದು ಇತ್ರ ಅವ್ರ ಫೇವ್ರೆಟ್ ನೂಡಲ್ಸ್ ನ ಕೇಳಿದ್ಲು, ನಾನು ನೂಡಲ್ಸ್ ಮಾಡ್ತಾ ಇದ್ದೀನಿ ಬರ್ತೀಯ ಮನೆಗೆ ಊಟ ಮಾಡುವಂತೆ ಅಂತ ಕರೆದಾಗ ಅವನು ಇಲ್ಲ ಅಂಕಲ್ ಥ್ಯಾಂಕ್ಸ್ ನಾನು ತಿಂದೆ ಅಂತ ಹೇಳ್ಬಿಟ್ಟು ಅವ್ನ್ ಪಡ್ಕೊಂಡ್ ಮತ್ತೆ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಜಿಯವರಪ್ಪ ಎಷ್ಟೋ ಕರೀತಾರೆ, ಸರಿ ಬಾ ನೀನ್ ಊಟ ಮಾಡದೇ ಇದ್ರು ಪರವಾಗಿಲ್ಲ ಟಿವಿ ನೋಡು ಬಾ ಅಂತ ಕರೆದ್ರೆ ಕೂಡ ಅವನದಕ್ಕೇನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವನ ಹತ್ರ ನೋಡೋದಕ್ಕೆ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಒಂದ್ ಅರ್ಧ ಮೆಟ್ಲು ಇಳ್ದು ಹೋಗ್ತಾರೆ. ಇದ್ರು ಅವನ್ನ ನೋಡಿ ಬೇಜಾರಾಗಿ ಮತ್ತೆ ಮೇಲೆ ಬಂದವರು, ಲಿಂಗ್ ನಾನು ಎದ್ದೇ ಇರ್ತೀನಿ, ನಾನು ಅಷ್ಟು ಬೇಗ ಮಲ್ಗೋದಿಲ್ಲ, ನಿನ್ಗೇನಾದ್ರೂ ಒಳಗಡೆ ಬರ್ಬೇಕು ಅಂತಿದ್ರೆ ಬಂದು ಡೋರ್ ತಡ್ತೀಯಾ, ನಾನು ಆದಷ್ಟು ಬೇಗ ಬಂದು ಡೋರ್ ಓಪನ್ ಮಾಡ್ಬಿಡ್ತೀನಿ, ನೀನ್ ಒಳಗಡೆ ಬಂದು ಎಷ್ಟೊತ್ ಬೇಕು ಅಷ್ಟೊತ್ತು ಇರ್ಬೋದು, ಜಿಯಾ ಕೂಡ ಇರ್ತಾಳೆ ನಿನ್ ಜೊತೆ ಆಟ ಆಡ್ಕೊಬಹುದು, ನೀನ್ ಬಾ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಆದ್ರೆ ಇವ್ನ್ ಬಂದು ಅವ್ರ ಹತ್ರ ಸೇರೋ ತರ ಇಲ್ಲ, ಮೀನ್ಸ್ ಅವ್ರ ಹತ್ರ ಮಾತಾಡೋ ತರ ಇಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಲಿಂಗ್ ಬಂದು ಜಿಯಾ ಜೊತೆ ಮಾತ್ರ ಅಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಯಾರ ಜೊತೆನೂ ಅಷ್ಟಾಗಿ ಮಾತಾಡೋದಿಲ್ಲ. ಅವ್ನ್ ಪಾಡ್ಗೊಂದ್ ಬುಕ್ ನ ಇಟ್ಕೊಂಡು ಸುತ್ತಾ ಇರ್ತಾನೆ. ಇವತ್ತು ಅಷ್ಟೇ ಜೋಕಾಲಿ ಹತ್ರ ಕುತ್ಕೊಂಡ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಲವು ಹುಡುಗರು ಬರ್ತಾರೆ. ಈ ಹುಡುಗರಲ್ಲೇ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಜಾಸ್ತಿ ಇರೋರು, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ ಥರ್ಡ್ ಸ್ಟ್ಯಾಂಡರ್ಡ್ ಆತರ ಇರೋ ಮಕ್ಳಿದ್ರೆ ಅವ್ರಿಗೆ ಸೀನಿಯರ್ಸ್ ಅಂತ ಒಂದು ನೆನಪು, ಭಯಂಕರವಾಗಿ ಒಂದು ಗ್ಯಾಂಗ್ ನ ಕಟ್ಕೊಂಡು ರೋಡಿಸಮ್ ಮಾಡ್ತಾ ಇರ್ತಾರಲ್ಲ, ಆತರ ಒಂದು ಗ್ಯಾಂಗ್ ಬರುತ್ತೆ. ಲಿಂಗ್ ನ ನೋಡಿದ ತಕ್ಷಣ ಏನೋ ನಿಮ್ ಮನೇಲಿ ಯಾವಾಗೂ ಜಗಳ ನಡೀತಾ ಇರತ್ತಂತೆ, ನಿನ್ ಕೂಡ ಜಗಳದಲ್ಲಿ ಒದೆ ಬೀಳತ್ತಾ ಹೆಂಗೆ ಅಂತ ಹೇಳಿ ಅವ್ನ ಕಾಲ್ ಹೇಳ್ಕೊಂಡು ಜಗಳಕ್ಕೆ ಅಂತ ಹೊರಟೋಗ್ತಾರೆ. ಆದ್ರೆ ಅವ್ನು ತುಂಬಾ ಸೈಲೆಂಟ್ ಅಲ್ವಾ, ಯಾರ ಹತ್ರ ಅಷ್ಟು ಮಾತಾಡಲ್ವಲ್ಲ, ಅವನು ಏನಕ್ ಸುಮ್ನೆ ಮಾತ್ ಕೊಡೋದು ಅಂತ ಹೇಳ್ಬಿಟ್ಟು ಅವ್ನ ಪಾಡ್ಕೊಂಡು ಅಲ್ಲಿಂದ ಎದ್ದೋಗ್ಬೇಕಂತ ನೋಡಿದ್ರೆ ಕೂಡ ಆ ಹುಡುಗರು ಬಿಡ್ತಾ ಇಲ್ಲ. ಏನ್ ನಾನ್ ಮಾತಾಡ್ತಾ ಇದ್ರೆ ಮರ್ಯಾದೆ ಕೊಡದೆ ಎದ್ದೋಗ್ತಾ ಇದೆಯಾ ಅಂತ ಹೇಳಿ ಅವ್ನ ಮೇಲೆ ಕೈ ಇಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ನ ಮೇಲೆ ಕೈ ಇಟ್ಟಿದ್ ನೆಕ್ಸ್ಟ್ ಸೆಕೆಂಡ್ ಗೆ ಒಂದು ಸೈರನ್ ಸೌಂಡ್, ಬೇರೆ ಯಾರೋ ಅಲ್ಲ ಜಿಯಾನೆ, ಯಾವನೋ ನಮ್ಮ ಅಣ್ಣ ಮೇಲೆ ಕೈ ಇಡೋದು ಅಂತ ಹೇಳಿ ಕುಕ್ಕೊಂಡು ಓಡ್ ಬರ್ತಾಳೆ. ಅವಳು ಮಾತ್ರ ಬರ್ತಾ ಇಲ್ಲ, ಅವಳು ಹಿಂದ್ಗಡೆ ಜ್ಯಾಂಗ್ ಕೂಡ ಬರ್ತಾ ಇರ್ತಾನೆ. ಇಬ್ರು ಬಂದಿದ್ ಸ್ಪೀಡ್ ಗೆ ಸರ್ಯಾಗಲ್ಲಿರೋರ್ನೆಲ್ಲ ಒಡೆಯಕ್ಕೆ ಶುರು ಮಾಡ್ಬಿಡ್ತಾರೆ, ನಾಯಿಗಳ ತರ ಕಚ್ಚಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಭಯಂಕರವಾಗಿ ಒಂದ್ ಏರಿಯಾನಲ್ಲಿ ಜಗಳನೇ ನಡೀತಾ ಇದೆ ಅಂತ ಹೇಳ್ಬೋದು, ಆ ರೇಂಜ್ ಗೆ ಜಗಳ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಈ ಆಪೋಸಿಟ್ ಗ್ಯಾಂಗ್ ಅಲ್ಲಿ ಒಂದ್ ಚಿಕ್ಕ ಹುಡುಗಿ ಇರ್ತಾಳೆ. ಆ ಹುಡುಗಿ ಇರಿ ನಮ್ಮಮ್ಮಗೆ ಹೇಳ್ತೀನಿ, ನಮ್ಮಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ಹುಡುಗಿ ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಇಬ್ರು ಸರಿಯಾಗಿ ಹೊಡಿತಾ ಇರ್ತಾರೆ. ಇದನ್ನ ನೋಡಿ ಲಿಂಗಿಗೆ ಅರ್ಥ ಆಗ್ತಿದೆ, ಅಯ್ಯೋ ಇಲ್ಲಿಂದ ಹೊರಟೋಗಣ್ವಾ ಅಂತ. ಆದ್ರೆ ನನ್ಗೋಸ್ಕರ ಪಾಪ ಇವ್ರಿಬ್ರು ಬಂದು ಹೊಡಿತಾ ಇದಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಲ್ವಾ ಅಂತ ಹೇಳಿ ಲಿಂಗ್ ಕೂಡ ಫೀಲ್ಡ್ ಗಿಳಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ರ ಸಂಬಂಧ ಇವನು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಷ್ಟೇ ಒಂದು ಮಿನಿ ರೌಡಿ ಗ್ಯಾಂಗೆ ಸ್ಟಾರ್ಟ್ ಆಗ್ಬಿಡಿದೆ ಅಂತ ಕಾಣಿಸುತ್ತೆ. ಆ ಲೆವೆಲ್ಗೆ ಜಗಳ ಆಡ್ತಾ ಇರ್ತಾರೆ. ಇವಾಗ ಹಂಗೆ ಮನೆಗ್ ಬಂದ್ಮೇಲೆ ಇಷ್ಟೆಲ್ಲ ಜಗಳ ಮಾಡಿದವ್ರು ಏನು ಗೊತ್ತಿಲ್ದೇ ಇರೋ ತರ ಕೈ ಕಟ್ಕೊಂಡು ಅಯ್ಯೋ ಪಾಪ ಅನ್ನೋ ತರ ಬೈವಾಗ ನಿಂತಿರ್ತಾರೆ. ಆಪೋಸಿಟ್ ಅಲ್ಲಿ ಜಗಳ ಮಾಡ್ದಲ್ವಾ ಹುಡ್ಗ, ಅವ್ರಮ್ಮ ಬಂದ್ಬಿಟ್ಟು ನೋಡಿ ನಿಮ್ ಮಗಳು ಹೆಂಗ್ ಕಚ್ಚಿಟ್ಟಿದ್ದಾಳೆ ನೋಡಿ ಅಂತ ಹೇಳಿ ಒಂದೇ ಕಂಪ್ಲೇಂಟ್. ಆದ್ರೆ ಜಿಯವರಪ್ಪ ಬಂದು ಮಕ್ಕಳನ್ನ ಏನು ಬಯೋದಿಲ್ಲ. ಆಪೋಸಿಟ್ ಅಲ್ಲಿ ಇರೋ ಹುಡುಗನ್ನ ಕೇಳ್ತಾರೆ, ನೀನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತಾನೆ ಓದ್ತಾ ಇದೀಯಾ, ಇವ್ರಿಗೆಲ್ಲ ನೀನ್ ದೊಡ್ಡ ಅಂತಾನೆ, ಅವ್ರಿಗೆಲ್ಲ ನೀನ್ ಅಣ್ಣ ತರ, ಅವ್ರಿಗೇನಾದ್ರೂ ಒಂದು ಪ್ರಾಬ್ಲಮ್ ಅಂದ್ರೆ ನೀನ್ ನೋಡ್ಕೋಬೇಕು. ಆದ್ರೆ ಅವ್ರ ಸಂಬಂಧ ನೀನ್ ಜಗಳ ಮಾಡಿದ್ಯಲ್ವಾ, ಇನ್ಮೇಲೆ ಆತರ ಎಲ್ಲ ಮಾಡ್ಬೇಡ, ನೀನು ಗುಡ್ ಬೈ ತರ ಇರು, ಅವಾಗ ನಿನ್ನ ಹೀರೋ ಅಂತ ಇವ್ರೆಲ್ಲ ಅನ್ನೋದು ಅನ್ನೋ ತರ ಅವ್ನಿಗೆ ಒಂದು ಒಳ್ಳೆ ಮಾತನ್ನ ಹೇಳ್ಕೊಡ್ತಾರೆ. ಆಮೇಲೆ ಲೇಡಿ ಕೂಡ ಹೇಳ್ತಾರೆ, ಹೆಂಗೋ ಮಕ್ಕಳು ಜಗಳ ಮಾಡ್ಕೊಂಡಿದ್ದಾರೆ ಬಿಟ್ಬಿಡಿ, ಇದನ್ನ ಯಾಕೆ ಸುಮ್ನೆ ದೊಡ್ಡದ್ ಮಾಡಕ್ ಹೋಗ್ತೀರಾ, ಮನೆ ಕರ್ಕೊಂಡು ಹೋದ್ಮೇಲೆ ನಿಮ್ ಹುಡುಗನ ಏನು ಹೊಡಿಯಕ್ಕೆಲ್ಲ ಹೋಗ್ಬೇಡಿ, ಅವರೇ ಅರ್ಥ ಮಾಡ್ಕೊಂತಾರೆ ಅಂತ ಅವ್ರಿಗೂ ಒಂದು ಒಳ್ಳೆ ಮಾತನ್ನ ಹೇಳ್ಬಿಟ್ಟು ಅಲ್ಲಿಂದ ಕಳ್ಸಿಕೊಡ್ತಾರೆ. ಆತರ ಅವ್ರನ್ನ ಅಲ್ಲಿಂದ ಹೋದ್ಮೇಲೆ ಹಂಗೆ ಜಿಯಾನ ಭಯಂಕರವಾಗಿ ಗುರಾಯಿಸ್ಕೊಂಡ್ ನೋಡ್ತಾರೆ ಜಿಯಾ ಅವ್ರಪ್ಪ. ಆದ್ರೆ ಅವಳಿಗಂತೂ ಉಸಿರು ಪಸರೆ ಇಲ್ಲ, ಸೈಲೆಂಟ್ ಆಗಿರ್ತಾಳೆ. ಅವ್ರಪ್ಪ ಕಡೆ ತಲೆ ಎತ್ತಿ ಕೂಡ ನೋಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇರೋ ಜ್ಯಾಂಗ್ ಅವ್ರ ಮಗೆ ನಗು ಬಂದ್ಬಿಡುತ್ತೆ. ಅವ್ರು ಹೇಳ್ತಾರೆ, ಜ್ಯಾಂಗ್ ನ ಫಸ್ಟ್ ಟೈಮ್ ನಾನು ಈ ತರ ನೋಡ್ತಾ ಇರೋದು, ಈಗ ತಾನೇ ಅವನು ಚಿಕ್ಕ ಹುಡುಗ ಅಂತಾರೆ ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾನೆ ಅಂತ ನನ್ಗೆ ಅನಿಸ್ತಾ ಇದೆ. ಇದುವರೆಗೂ ಯಾವ್ದೇ ತರ ಜಗಳಕ್ಕೆಲ್ಲ ಓದೋನಲ್ಲ ಅಂತ ಇವ್ರು ಖುಷಿಯಾಗಿ ಹೇಳ್ತಾ ಇದ್ರೆ ಜಿಯಾ ಅವ್ರಪ್ಪ ಹೇಳ್ತಾರೆ, ಹೌದೌದು ಇದಕ್ಕೆಲ್ಲ ಕಾರಣ ಇದೋ ಅಲ್ಲಿ ನಿಂತಿದ್ದಾಳಲ್ಲ ಒಂದು ಪಿಸಾಚಿ, ಅವಳ ಜೊತೆ ಸೇರಿದ್ರೆ ಎಂತವ್ರು ಈ ತರ ಆಗ್ಬಿಡ್ತಾರೆ ಅಂತ ಹೇಳಿದಾಗ ಜ್ಯಾಂಗ್ ಅವ್ರಮ್ಮ ಹೇಳ್ತಾರೆ, ಛೇ ನನ್ನ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಈಗ ತಾನೇ ಅವನು ಚಿಕ್ಕ ಮಕ್ಳಾದ್ರೆ ಹೆಂಗಿರ್ಬೇಕು ಅಂತ ಕಲಿತಾ ಇದ್ದಾನೆ ಅಂತ ನನ್ಗೆ ಅನಿಸ್ತಾ ಇದೆ. ಇವಾಗ ನನ್ ಮಗನ ನೋಡಿದ್ರೆ ನನ್ಗೆ ಖುಷಿ ಆಗ್ತಿದೆ, ಮಕ್ಳಂದ್ರೆ ಹಿಂಗೆ ಇರ್ಬೇಕು ಅಂತ ಹೇಳ್ತಾರೆ. ಇವಾಗೆಲ್ಲರೂ ಹಂಗೆ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ಬೇಕಾದ್ರೂ ಅಷ್ಟೇ ಊಟ ತಿಂತಾ ಇದ್ರೆ ಕೂಡ ಹಂಗೆ ಇವಳು
ಸಕ್ಕದಾಗೆ ಝ್ಯಾಂಗ್ ನ ಗುರಾಯಿಸ್ಕೊಂಡೇ ಕೂತಿರ್ತಾಳೆ. ಎಷ್ಟೇ ಅವ್ನ್ ಹೆಲ್ಪ್ ಮಾಡಕ್ ಹತ್ರ ಹೋಗಿದ್ರೆ ಕೂಡ ಇವಳು ಬಂದಂಗೆ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾಳೆ. ತಕ್ಷಣ ಜಿಯಾ ಅವರಪ್ಪ ಜಿಯಾನ ನೋಡ್ಬಿಟ್ಟು ಹೇಳ್ತಾರೆ, ನೀನೇನ್ ಡಾಗ, ಏನಕ್ಕ ನನ್ನ ಹತ್ರ ಕಚ್ಚಿಟ್ಟಿದ್ಯಾ? ಡೈಲಿ ನಾನು ನಿನ್ಗೆ ಮೀಟ್ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ, ತಿಂತಾ ಇದ್ದೇನೆ ಚಿಕನ್ ಮಟನ್ ಅಂತ. ಇನ್ನೇನಕ್ಕ ಹುಡುಗನ ಕಚ್ಚಿಟ್ಟಿದ್ಯಾ? ನಿನ್ಗಿಂತ ದೊಡ್ಡವರಂತ ಕೂಡ ನಿನ್ಗೆ ಭಯ ಇಲ್ವಲ್ಲ? ನೀನ್ ಕೆಡೋದು ಅಲ್ದೆ ಇವನ್ನ ಕೂಡ ಕೆಡ್ಸಿಟ್ಟಿದ್ಯಾ, ಇವನ್ನ ಕೂಡ ಜಗಳಕ್ಕೆ ಕರ್ಕೊಂಡು ಹೋಗಿದ್ಯಾ ಅಂದಾಗ ಝ್ಯಾಂಗ್ ಹೇಳ್ತಾನೆ, ಅಂಕಲ್ ಪ್ಲೀಸ್ ತಂಗಿನ ಬೈಬೇಡಿ, ಜಿಯಾ ಏನು ನನ್ನ ಕರ್ದಿಲ್ಲ, ನಾನೇ ಜಿಯಾ ಜೊತೆ ಹೋದೆ, ಜಿಯಾದೇನು ತಪ್ಪಿಲ್ಲ, ಬೈಬೇಡಿ ಅಂತ ಹೇಳಿದಾಗ ಜಿಯಾ ಅವರಪ್ಪ ಹೇಳ್ತಾರೆ, ನಿಮ್ಗೆ ಈ ನಡುವೆ ಜಾಸ್ತಿ ಆಗ್ಬಿಡಿದೆ, ನಿಮ್ಗೆ ನಾನು ಚಿಕನ್ ಕೊಡಲ್ಲ ಮಟನ್ ಕೊಡಲ್ಲ, ಬರೀ ವೆಜಿಟೇಬಲ್ಸ್ ಅದನ್ನೇ ತಿನ್ನಿ ಅಂತ ಹೇಳಿ ಕೊಡ್ತಾರೆ. ಆದ್ರೆ ಜಿಯಾಗಂತೂ ಸಖತ್ ಕೋಪ ಬರುತ್ತೆ. ಅವ್ರಪ್ಪ ನಂಗೆ ಗುರಾಯಿಸ್ಕೊಂಡ್ ನೋಡ್ತಾಳೆ. ಆದ್ರೆ ಅವ್ರಪ್ಪ ಅಂತೂ ಬೈತಾನೆ ಇರ್ತಾರೆ, ನಾಯ್ಮರಿ ಆಗ್ಬಿಟ್ಟಿದ್ಯಾ ನೀನು, ಎಲ್ಲರೂ ಕಚ್ಚಿ ಕಚ್ಚಿ ಇಡೋ ಅಭ್ಯಾಸನ ಕಲಿತಾ ಇದೆ, ಇದೆಲ್ಲ ಕೆಟ್ಟ ಅಭ್ಯಾಸ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಕೇಳಿಸುತ್ತೆ. ಇವ್ರ ಕಡೆ ಇದ್ದೋಗಿ ಡೋರ್ ನ ಓಪನ್ ಮಾಡಿದ್ರೆ ಹೊರಗಡೆ ಬಂದಿರೋದು ಲಿಂಗು. ಬಂದಿದ ತಕ್ಷಣ ಒಂದು ಕವರ್ ತಂದಿರ್ತಾನೆ. ಆ ಕವರ್ ನಂಗೆ ಜಿಯವರಪ್ಪ ಕೈಲಿ ಕೊಟ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾನೆ. ಏನು ಮಾತಾಡಲ್ಲ. ಅವ್ರ ಕೂಡ ಅದನ್ನ ತೆಗೆದು ನೋಡಿದ್ರೆ ಇವ್ರಿಬ್ರಿಗೂ ಗಾಯ ಆಗಿರುತ್ತಲ್ವಾ. ಸೊ ಇವನೇ ಮೆಡಿಕಲ್ ಶಾಪ್ ಹೋಗಿ ಮೆಡಿಸನ್ ತಂದು ಕೊಟ್ಟಿರ್ತಾನೆ. ಬಟ್ ಏನು ಹೇಳಲ್ಲ. ಅದನ್ನ ನೋಡಿದ ತಕ್ಷಣ ಜಿಯವರಪ್ಪಗೆ ಅರ್ಥ ಆಯ್ತು, ಇವ್ನ ಕೂಡ ಅವ್ರ ಜೊತೆ ಫ್ರೆಂಡ್ ಆಗ್ಬೇಕು ಅಂತಿದ್ದಾನೆ, ಬಟ್ ಆಗಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಜಿಯಾ ಬಂದು ಲಿಂಗ್ ನ ಬಿಡೋ ತರನೇ ಇಲ್ಲ. ಯಾವಾಗ ನೋಡಿದ್ರು ಅವ್ನಿಗೆ ಹಿಂಸೆ ಕೊಡೋದೇ ಇವಳ ಕೆಲಸ. ಅವ್ರಪ್ಪ ಅವಳಿಗೆ ತಿನ್ನಕ್ಕೆ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಮಾಡ್ಕೊಡ್ತಾರಲ್ಲ, ಅದನ್ನೆಲ್ಲ ತಗೊಂಡೋಗೋದು, ಅವ್ನ ಪಕ್ಕದಲ್ಲಿ ಕೂತ್ಕೊಳ್ಳೋದು. ನಮ್ಮಪ್ಪ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಗೊತ್ತಾ, ಇದು ತಿನ್ನಕ್ಕೆ ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾ, ಬಾಯಲ್ಲಿಟ್ರೆ ಹಂಗೆ ಕರ್ಗೋಗ್ಬಿಡುತ್ತೆ, ಸಖತ್ ಸ್ವೀಟ್ ಆಗಿದೆ, ಸಖತ್ ಆಗಿದೆ ಅಂತ ಹೇಳ್ಕೊಂಡು ಅವಳಗಳೇ ಹೇಳ್ಕೊಂಡು ತಿಂತಾ ಇರ್ತಾಳೆ. ಆಕ್ಚುಲಿ ಅವ್ನ ಹತ್ರ ಉರ್ಸ್ಬೇಕಂತಾನೆ ಇವಳು ಹೇಳೋದು ಅವ್ನ್ ಮಾತಾಡ್ಲಿ ಅಂತ. ಬಟ್ ಅವ್ನ್ ಮಾತಾಡೋ ತರ ಇಲ್ಲ. ಅವ್ನಿಗೆ ತಿನ್ಬೇಕಂತ ಅನ್ಸಿದ್ರೆ ಕೂಡ ಅವ್ನಂಗೆ ಆ ಕಡೆ ತಿರ್ಕೊಂಡ್ ಕೂತ್ಕೊಂತಾನೆ. ಆದ್ರೆ ಇವಳಂತೂ ಅವ್ನಿಗೆ ಬಾಯಲ್ಲಿ ನೀರ್ ಉರ್ಸ್ತಾನೆ ಇರ್ತಾಳೆ. ಇವತ್ತಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಅವಾಗ ತಾನೆ ಲಿಂಗ ಅವರಪ್ಪ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದಿರ್ತಾರೆ. ಒಳಗಡೆ ನೋಡಿದ್ರೆ ಲಿಂಗ ಅವರಮ್ಮ ಬಂದು ಸಖತ್ ಭಯಂಕರ ಫಾರ್ಮ್ ಅಲ್ಲಿ ಇರ್ತಾರೇನೋ, ಕುಡ್ಕೊಂಡ್ ಕೂತಿರ್ತಾರೆ. ಲಿಂಗ ಅವರಪ್ಪ ಒಳಗಡೆ ಬಂದಿದ ತಕ್ಷಣ ಲಿಂಗ್ ಇರೋದ್ರ ನೋಡ್ಬಿಟ್ಟು ಅವರಮ್ಮ ಅಂತಾರೆ, ಲಿಂಗ್ ನೀನ್ ಸ್ವಲ್ಪ ಹೊರಗಡೆ ಹೋಗು, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಇದನ್ನ ನೋಡ್ಬಿಟ್ಟು ಲಿಂಗ ಅವರಪ್ಪ ಕೇಳ್ತಾರೆ, ಏನಕ್ಕೆ ಇವಾಗ ಅವ್ನ ಹತ್ರ ಹೊರಗಡೆ ಕಳಿಸ್ತಾ ಇದೀಯಾ, ಇಷ್ಟೊತ್ತಾಯ್ತು ಯಾಕಿನ್ನು ನೀನ್ ಅಡಿಗೆ ಮಾಡಿಲ್ಲ, ಸರಿ ಇರು ನೀನ್ ಟಯರ್ಡ್ ಆಗಿರೋಂಗಿದ್ಯಾ, ನಾನು ಅಡಿಗೆ ಮಾಡ್ತೀನಿ ಅಂತ ಹೇಳಿ ಪಾಪ ಹೊರಗಡೆ ಕೆಲಸ ಮುಗಿಸ್ಕೊಂಬಂದ್ ಅವ್ರಿಗೆ ಟಯರ್ಡ್ ಆಗಿದ್ರೆ ಕೂಡ ಅವ್ರು ಅಡಿಗೆ ಮಾಡಕ್ಕೆ ರೆಡಿ ಆಗ್ತಾರೆ. ಆದ್ರೂ ಲಿಂಗವರಮ್ಮ ಕೇಳೋ ತರ ಇಲ್ಲ. ಇವತ್ತೇನೋ ಜಗಳ ಎಳಿಬೇಕಂತಾನೆ ಸ್ಟಾರ್ಟ್ ಮಾಡ್ತಾರೇನೋ. ಲಿಂಗ್ ಹೇಳ್ತಾರೆ, ಎಷ್ಟೊತ್ತು ಹೇಳೋದ್ ನಿನ್ಗೆ, ಹೊರಗಡೆ ಹೋಗು ಅಂತ ಹೇಳ್ತಾರೆ. ಆತರ ಲಿಂಗ್ ನ ಹೊರಗಡೆ ಕರ್ಸದ್ಮೇಲೆ ಮತ್ತೆ ಲಿಂಗವರಪ್ಪ ಹತ್ರ ಸರಿಯಾಗಿ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರಂತೂ ಬಿಟ್ರೆ ಕಾಲ್ಗೆ ಬಿದ್ಬಿಡ್ತಾರೇನೋ ಆತರ ಕೇಳ್ಕೊಂತ ಇರ್ತಾರೆ, ದಯವಿಟ್ಟು ಇವತ್ತು ನನ್ನ ಬಿಟ್ಬಿಡೋಣ ಅಂತ, ಜಗಳ ಮಾಡಕ್ಕೆ ಶಕ್ತಿ ಇಲ್ಲ, ನಾನು ತುಂಬಾ ಟಯರ್ಡ್ ಆಗಿದ್ದೀನಿ ಅಂತ ಹೇಳಿದ್ರೆ ಕೂಡ ಅವ್ರು ಬಿಡೋ ತರ ಇಲ್ಲ, ಜಗಳ ಮಾಡ್ತಾನೆ ಇರ್ತಾರೆ. ಲಿಂಕ್ ಕೂಡ ಹಂಗೆ ಹೊರಗಡೆ ಕುತ್ಕೊಂಡು ಬುಕ್ ಓದ್ತಾ ಇರ್ಬೇಕಾದ್ರೆ ಅಂಗಡಿ ಮುಚ್ಕೊಂಡು ಆಗ್ತಾನೆ ಬಂದಿರ್ತಾರೆ ಜಿಯಾ ಮತ್ತೆ ಜಿಯಾ ಅವರಪ್ಪ. ಇಬ್ರು ನೀವ್ನ ನೋಡಿದ ತಕ್ಷಣ ಬಾ ಒಳಗಡೆ ಬಂದ್ ಕುತ್ಕೋ ಬಾ ಅಂತ ಕರೆದ್ರೆ ಇವನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅಲ್ವಾ, ಅವ್ನಿಗೆ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ. ಇದ್ರುನು ಅವ್ನ್ ಹೋಗೋ ತರ ಇಲ್ಲ. ಇಲ್ಲ ಅಂಕಲ್ ಬೇಡ ಅನ್ನೋ ತರ ಅಲ್ಲೇ ಕೂತಿರ್ತಾನೆ. ಆದ್ರೆ ಜಿಯಾ ಬಿಡೋ ತರ ಇಲ್ಲ, ಒಳಗೊಳೆ ಓಡೋಗ್ಬಿಟ್ಟು ಅವ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಒಳಗಡೆ ಓಡ್ ಬರ್ತಾಳೆ. ಅದಾದ್ಮೇಲೆ ಇವ್ನಿಗೆ ಇಷ್ಟ ಆಗಿರೋ ತರ ಸ್ವಲ್ಪ ಅಡಿಗೆ ಎಲ್ಲ ಮಾಡ್ಕೊಡ್ತಾರೆ. ಪಾಪ ತುಂಬಾ ಹೊಟ್ಟೆ ಹಸ್ವಲ್ಲಿದ್ದ ಅಂತ ಕಾಣಿಸುತ್ತೆ. ಬೇಗ ಎತ್ಕೊಂಡು ತಿಂತಾ ಇರ್ತಾನೆ. ಇದನ್ನ ನೋಡಿ ಜಿಯಾ ಅವರಪ್ಪಗೆ ತುಂಬಾನೇ ಬೇಜಾರಾಗುತ್ತೆ. ಪಾಪ ಈ ಹುಡುಗ ಅನ್ನೋ ತರ ನೋಡ್ತಾರೆ. ಹಂಗ ಊಟ ಎಲ್ಲ ಆಗಿದ್ದಾದ್ಮೇಲೆ ಜಿಯಾ ಬಂದು ಲಿಂಗ್ ನಂಗೆ ಅವಳ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು, ಇದೇ ನನ್ ರೂಮು ತಗೋ, ಇದೇ ನಿಮ್ ಸಿಸ್ಟರ್ದು ಫೋಟೋ ತಗೋ ಅಂತ ಹೇಳಿ ಕೊಡ್ತಾಳೆ. ಅವತ್ತು ಡಸ್ಟ್ಬಿನ್ ಇಂದ ಒಂದು ಫೋಟೋನ ಎತ್ಕೊಂಡ್ ಬಂದಿದ್ರಲ್ಲ, ಅದನ್ನ ಇವ್ರಪ್ಪ ಕೂಡ ಅನ್ಸಿರ್ತಲ್ವಾ, ಅದನ್ನ ಕೊಟ್ಬಿಟ್ಟು ಹೇಳ್ತಾರೆ, ನೀನೇನು ಬೇಜಾರ್ ಮಾಡ್ಕೊಂಬೇಡ, ನಿನ್ ತಂಗಿ ಬಂದು ದೇವ್ರ ಹತ್ರ ಹೋಗಿರ್ತಾರೆ, ಅಂದ್ರೆ ಇವಾಗ ನಮ್ಗೆ ಇನ್ನೂ ವಯಸ್ಸಾಗಿಲ್ಲ ತಾನೆ, ನಾವ್ ಸ್ವಲ್ಪ ವಯಸ್ಸಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನಿಮ್ ತಂಗಿನ ನಾವ್ ನೋಡ್ಬೋದು, ನಾವ್ ಮೀಟ್ ಮಾಡೋಣ ಅಂತ ಇವಳಂಗೆ ಅಂದಾಗ ಅವನಂತಾನೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವಾಗ ಫಸ್ಟ್ ಅವನು ಜಿಯಾ ಹತ್ರ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದು, ಅದೆಲ್ಲ ಏನಿಲ್ಲ, ನನ್ ತಂಗಿ ಬಂದು ಸತ್ತೋದ್ಲು, ಇನ್ಮೇಲೆ ನಾವ್ ಅವ್ರನ್ನ ನೋಡಕ್ಕೆ ಆಗಲ್ಲ ಅನ್ನೋ ತರ ಹೇಳಿದಾಗ ಅವಳಿಗೊಂಥರ ಮುಖಾನೇ ಬಾಡಾಗುತ್ತೆ. ಸರಿ ಬಾ, ನಮ್ಮ ಅಪ್ಪ ಹತ್ರ ಒಂದ್ ಸೀಕ್ರೆಟ್ ಇದೆ ನಿನ್ಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರಪ್ಪ ರೂಮ್ಗೆ ಕರ್ಕೊಂಡೋಗಿ ಡೋರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಆ ಕಬರ್ಡ್ ಒಳಗಡೆಯಿಂದ ಅವ್ರಮ್ಮ ಫೋಟೋನ ತೆಗೆದು ತೋರಿಸ್ತಾಳೆ. ಇದೇ ನಮ್ಮಮ್ಮ ಫೋಟೋ ಮಾತ್ರ ಅಲ್ಲ, ನಮ್ಮಗೆ ಸಂಬಂಧಪಟ್ಟಿರೋ ಬಟ್ಟೆ ಥಿಂಗ್ಸ್ ಎಲ್ಲ ಕೂಡ ನಮ್ಮ ಅಪ್ಪ ಹಂಗೆ ಹುಷಾರಾಗಿ ಇಟ್ಟಿದ್ದಾರೆ ಗೊತ್ತಾ, ಯಾವ್ದನ್ನು ಬಿಸಾಕಿಲ್ಲ, ನಮ್ಮ ಅಮ್ಮನ ತುಂಬಾನೇ ಮಿಸ್ ಮಾಡ್ಕೊಂತಾರೆ ಅಂತ ಜಿಯಾ ಅಂದಾಗ ಲಿಂಕ್ ಕೇಳ್ತಾನೆ, ನಿಮ್ ಅಪ್ಪ ಮಾತ್ರನ ಮಿಸ್ ಮಾಡ್ಕೊಳ್ಳೋದು, ನೀನ್ ಮಿಸ್ ಮಾಡ್ಕೊಳ್ಳಲ್ವಾ ಅಂದಾಗ ಇವಳಂತಾಳೆ, ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ, ಆದ್ರೆ ನಾನು ಅದನ್ನ ಹೊರಗಡೆ ಅಷ್ಟಾಗಿ ತೋರ್ಸ್ಕೊಳ್ಳಲ್ಲ. ಇವಾಗ ನಾನ್ ಅಮ್ಮನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡಿದ್ರೆ ಅಪ್ಪಗ್ ಬೇಜಾರಾಗುತ್ತಲ್ವಾ, ಅಪ್ಪ ತುಂಬಾ ಫೀಲ್ ಮಾಡ್ತಾರಲ್ವಾ, ಅದಕ್ಕೆ ನನ್ನವನ್ನ ನನ್ನಲ್ಲೇ ಇಟ್ಕೊಂಡಿದೀನಿ ಅಂತ ಒಂದ್ ದೊಡ್ಡ ಹುಡುಗಿ ರೇಂಜ್ಗೆ ಮಾತಾಡ್ತಾ ಇರ್ತಾಳೆ. ಸರಿ ಬಾ, ಇವಾಗ ಏನಕ್ಕೆ ಟಾಪಿಕ್ ನ ಹೋಗಿ ಕಾರ್ಟೂನ್ ನೋಡೋಣ ಅಂತ ಹೇಳಿ ತುಂಬಾ ಹುಷಾರಾಗಿ ಅವ್ನ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅವತ್ತು ಹಿಡ್ಕೊಂಡಿರೋ ಕೈಯೇ ಯಾವತ್ತೂ ಅಷ್ಟೇ, ಅವ್ನ್ ಬಂದ ಮೆಟ್ಲತ್ರ ಕೂತ್ಕೊಂಡಿದ್ರೆ ಇವಳೆ ಹೋಗ್ತಾಳೆ, ಅವ್ನ ಕೈ ಹಿಡ್ಕೊಂಡು ಅವ್ರ ಮನೆಗೆ ಹೇಳ್ಕೊಂಡು ಹೋಗಿ ಊಟ ಮಾಡ್ತಾಳೆ. ಅಪ್ಪ ಇವತ್ತು ಟೇಸ್ಟಿಯಾಗಿ ಊಟ ಮಾಡಿದ್ದಾರೆ, ಬಾಬಾ ಊಟ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಆತರ ಒಂದಿನ 2 ದಿನ ಅಲ್ಲ, ಡೈಲಿ ನೈಟ್ ಅಷ್ಟೇ ಅವ್ನ್ ಬಂದು ಸ್ಟೆಪ್ಸ್ ಹತ್ರ ಕೂತ್ಕೊಂಡಿದ್ರೆ ಇವಳು ಬಂದು ಕರ್ಕೊಂಡು ಹೋಗೋದು. ಆದ್ರೆ ದಿನ ಇವಳು ಬಂದು ಕರ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಅವಳಿಗೆ ಸ್ವಲ್ಪ ಈಸಿ ಆಗ್ಲಿ ಅಂತ ಎಷ್ಟು ದಿನ ಮೇಲೆ ಮೆಟ್ಲಲ್ಲಿ ಕೂತ್ಕೊಂಡಿದ್ದವನು ಇವತ್ತು ಕೆಳಗಡೆ ಬಂದು ಕೂತಿರ್ತಾನೆ. ಜಿಯಾ ಕೂಡ ಬಾಬಾ ಒಳಗಡೆ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಬ್ರು ಅಷ್ಟು ಸಂತೋಷವಾಗಿ ತಿಂತಾರೆ. ಹೇಳ್ಬೇಕಂದ್ರೆ ಇವ್ರಿಬ್ರು ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ಅದ್ರಲ್ಲೂ ಲಿಂಗ್ನ ಅಂತ ಅವ್ರ ಸ್ವಂತ ಮಗ ತರನೇ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆತರ ಒಂದಿನ ಅವರೆಲ್ಲ ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ ಜಿಯಾ ಅವ್ರಿಗೆ. ಅವ್ರಪ್ಪನ ಅಟೆಂಡ್ ಮಾಡಿದಾಗ ಕಾಲ್ ಮಾಡಿರೋದು ಝ್ಯಾಂಗ್ ಅವ್ರ ಅಮ್ಮನೆ. ಈ ತರ ನಮ್ಮ ಅಮ್ಮಗೆ ತುಂಬಾನೇ ಮೈ ಹುಷಾರಿಲ್ದೆ ಆಗ್ಬಿಟ್ಟಿದೆ, ನನ್ನ ಅಮ್ಮನ ನೋಡಕ್ಕೆ ಅಂತ ಹೋಗ್ಬೇಕು, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ದಿನಕ್ಕೆ ಝ್ಯಾಂಗ್ ನ ನಿಮ್ ಮನೇಲಿ ಇಟ್ಕೊಂಡು ನೋಡ್ಕೊಳ್ತೀರಾ ಅಂದಾಗ ಜಿಯಾ ಅವರಪ್ಪ ಸ್ವಲ್ಪನೂ ಯೋಚನೆ ಮಾಡಲ್ಲ. ಅಯ್ಯೋ ಫಸ್ಟ್ ಅಮ್ಮನ ನೋಡ್ಕೊಳ್ಳಿ ನೀವು, ನಾನೇ ಬಂದು ಝ್ಯಾಂಗ್ ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಲಿಂಗ್ ಹತ್ರ ಹೇಳ್ತಾರೆ, ನಾನ್ ಬರೋ ತನಕ ಜಿಯಾನ ನೀನೇ ಹುಷಾರಾಗಿ
ಆಗಿ ನೋಡ್ಕೋಬೇಕು, ನಾನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಇವರೇ ಹೋಗಿ ಝ್ಯಾಂಗ್ ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಇವ್ರು ತುಂಬಾ ಒಳ್ಳೆ ಮನುಷ್ಯ ಆಯ್ತಲ್ವಾ, ಅವ್ನ್ಗೆಂತ ಸಪರೇಟ್ ಒಂದು ರೂಮ್ ಕೂಡ ಅಲಾಟ್ ಮಾಡ್ತಾರೆ. ಇಲ್ಲಿ ನೋಡು ಝ್ಯಾಂಗ್, ಜಿಯಾ ಬಂದು ತುಂಬಾನೇ ಕೋಪಿಸ್ಟ್ಲು. ಅವಳ ಕೋಪ ಹೆಂಗೆ ಅಂತ ನಿನಗೆ ಚೆನ್ನಾಗೇ ಗೊತ್ತು. ಅವಳು ಏನೇ ಒಂದು ಮಾತಂದ್ರೆ ಕೂಡ ನೀನ್ ಅಡ್ಜಸ್ಟ್ ಮಾಡ್ಕೊಳ್ಳೋ, ಸ್ವಲ್ಪ ಅವಳೆ ಅಡ್ಜಸ್ಟ್ ಆಗ್ಬಿಡ್ತಾಳೆ, ನೀವಿಬ್ರು ಆಮೇಲೆ ಒಳ್ಳೆ ಅಣ್ಣ ತಂಗಿ ಆಗ್ಬಿಡ್ಬೋದು ಅಂತ ಹೇಳ್ತಾರೆ. ಆದ್ರೆ ಇವ್ನ್ ಕೇಳೋ ಒಂದೇ ಕ್ವೆಶ್ಚನ್, ನಮ್ಮ ಅಮ್ಮನ ಯಾವಾಗ ಮದ್ವೆ ಮಾಡ್ಕೊಳ್ತೀರಾ ಅಂತ. ಆಕ್ಚುಲಿ ಜಿಯಾ ಅವ್ರ ಅಪ್ಪಾಗ್ ಬಂದ್ಬಿಟ್ಟು ಅವ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ಏನಿಲ್ಲ, ಬಟ್ ಒಂಟಿ ಲೇಡಿ ಅವ್ರು ಬಂದು ಇವ್ರನ್ನ ನೋಡ್ಕೊಂತಾ ಇದಾರಲ್ಲ, ಕಷ್ಟ ಪಡ್ತಾ ಇದಾರೆ ಅನ್ನೋದಕ್ಕೋಸ್ಕರ ಝ್ಯಾಂಗ್ ನ ನೋಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ. ಇಲ್ಲಿ ನೋಡು ಝ್ಯಾಂಗ್, ನಾನು ನಿಮ್ಮ ಅಮ್ಮನ ಮದ್ವೆ ಎಲ್ಲ ಮಾಡ್ಕೊಳಲ್ಲ, ಇದ್ರೂನು ನಾನ್ ನಿನ್ಗೆ ಅಪ್ಪ ತರನೆ, ನೀನ್ ಏನೇ ನನ್ಗೆ ಕೇಳ್ಬೇಕು ಹೇಳ್ಬೇಕಂದ್ರೆ ಕೂಡ ನನ್ನ ಹತ್ರ ಹೇಳ್ಬೋದು, ಓಕೆನಾ ಅಂತ ಹೇಳ್ತಾರೆ. ಆದ್ರೆ ಝ್ಯಾಂಗ್ ಏನ್ ಅನ್ಕೊಂಡಂತ ಗೊತ್ತಿಲ್ಲ, ತಕ್ಷಣ ಅಪ್ಪ ಅಂತ ಕರೆದ್ ಬಿಡ್ತಾನೆ. ಝ್ಯಾಂಗ್ ಅವ್ರು ಜಿಯಾ ಅವ್ರ ಅಪ್ಪಗಂತೂ ಒಂದು ಕ್ಷಣ ಏನಂದ ಇವಾಗ ನೀನು ಮತ್ತೆ ಹೇಳು ಅಂದಾಗ ಅಪ್ಪ ಅಂತ ಕರೆದಿದ ತಕ್ಷಣ ಇವ್ರಿಗಂತೂ ಅಷ್ಟು ಸಂತೋಷ, ಅವ್ರ ಸ್ವಂತ ಮಗ ತರನೇ ಫೀಲ್ ಮಾಡ್ಬಿಡ್ತಾರೆ ಅವ್ನ ನೋಡಿದ ತಕ್ಷಣ. ಹೌದು ಕಣ, ನಾನು ಇನ್ ಮೇಲೆ ಅಪ್ಪನೇ ನಿನ್ಗೆ ಅಂತ ಹೇಳ್ತಾರೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಒಂದು ಸೈರನ್ ಸೌಂಡ್, ಇನ್ಯಾರು ಜಿಯಾನೆ, ನಮ್ಮಪ್ಪನೇ ಅಪ್ಪನಂತ ಕರೀತೀಯ ಅಂತ ಹೇಳಿ ಹಂಗೆ ಅವ್ನ ಓಡಿಸಿ ಹೊಡಿತಾ ಇರ್ತಾಳೆ. ಒಂದ್ ಸ್ಟೇಜ್ ಅವಳೆ ಕೆಳಗಡೆ ಬೀಳೋ ತರ ಆಕ್ಟ್ ಮಾಡೋದು ಅಲ್ದೆ ಓ ಅಂತ ಅಳ್ಳಕ್ ಬೇರೆ ಶುರು ಮಾಡ್ತಾಳೆ. ಆದ್ರೆ ಇದನ್ನ ನೋಡಿ ಝ್ಯಾಂಗ್ ಭಯಪಟ್ಟು ಅಯ್ಯೋ ತಂಗಿಗೆಲ್ಲೋ ಏಟ್ ಆಗ್ಬಿಡ್ತೇನೋ ಅಂತ ಅವಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಬಂದ್ರೆ ಆ ಗ್ಯಾಪ್ ಅಲ್ಲಿ ಅವಳಿಗೆ ಝ್ಯಾಂಗ್ ಕೈನ ಹಿಡ್ಕೊಂಡು ಕಚ್ಚಕ್ಕೆ ಹೊಟ್ಟೋಗ್ತಾಳೆ. ಅವ್ರ ಅಪ್ಪ ಇದನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ರಾಕ್ಷಸಿ, ಈ ಕಚ್ಚೋ ಬುದ್ಧಿ ಎಲ್ಲಿಂದ ಕಲ್ತೆ ಅಂತ ಗೊತ್ತಿಲ್ಲ, ಒಳ್ಳೆ ನಾಯಿ ತರ ಕಚ್ತಾನೆ ಇರ್ತಿ ಅಂತ ಹೇಳಿ ಅವ್ರ ಜಗಳನ್ನ ಬಿಡ್ಸಕ್ ಹೋದ್ರೆ ಆ ಗ್ಯಾಪ್ ಅಲ್ಲಿ ಅವ್ರ ಅಪ್ಪ ಕೈನ ಕೂಡ ಹಿಡಿದು ಕಚ್ಚಿಟ್ಬಿಡ್ತಾಳೆ. ಇವ್ರ ತರ ಸೌಂಡ್ ಮಾಡ್ಕೊಂಡು ಜಾಲಿಯಾಗಿ ಆಟ ಆಡ್ತಾ ಇರೋ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಲಿಂಗ್ ಬಂದು ಅವ್ರ ಮನೇಲಿ ಕುತ್ಕೊಂಡು ತುಂಬಾನೇ ಬೇಜಾರಾಗಿ ಅದನ್ನೆಲ್ಲ ಕೇಳಿಸ್ಕೊಂಡು ಓದ್ತಾ ಇರ್ತಾನೆ. ಆದ್ರೆ ಈ ಕಡೆ ಜಿಯಾ ತಲೆರಟೆ ಮಾತ್ರ ನಿಲ್ಸೋ ತರ ಇಲ್ಲ. ಝ್ಯಾಂಗ್ದು ಬಟ್ಟೆ ಬರೆನೆಲ್ಲ ಒಂದು ಸೂಟ್ ಕೇಸ್ ಅಲ್ಲಿ ಎತ್ಕೊಂಡು ಆ ಸ್ಟ್ರೀಟ್ ಎಡ್ಜ್ ಅಲ್ಲಿ ಹೋಗ್ಬಿಟ್ಟು ಬಿಸಾಕ್ಬಿಟ್ಟು ಬರ್ತಾಳೆ. ಅವಳು ಹಿಂದ್ಗಡೆನೆ ಪಾಪ ಝ್ಯಾಂಗ್ ಕೂಡ ಹೋಗಿ ಮತ್ತೆ ಅದನ್ನೆಲ್ಲ ಎತ್ತಿ ಸೂಟ್ ಕೇಸ್ ಅಲ್ಲಿ ಇಟ್ಕೊಂಡು ಮನೆಗೆ ಎತ್ಕೊಂಡ್ ಬರ್ತಾನೆ. ಈ ತರ ಒಂದಿನ 2 ದಿನ ಮಾಡಲ್ಲ, ಡೈಲಿ ಕೆಲ್ಸನೇ ಮಾಡ್ತಾಳೆ ಪಾಪ. ಝ್ಯಾಂಗ್ ನ ನೋಡಕ್ಕೆ ಬೇಜಾರಾಗುತ್ತೆ. ಅವ್ನ್ ಡೈಲಿ ಏನು ಅನ್ಕೊಳ್ದೆ ಹೋಗಿ ಅದನ್ನ ಎತ್ಕೊಂಡ್ ಬರ್ತಾನೆ. ಆದ್ರೆ ಇವಳಿಗೆ ಲಿಂಗ್ ನ ನೋಡಿದ್ರೆ ಮಾತ್ರ ಸಖತ್ ಇಷ್ಟ. ಅವ್ನ್ ಮನೆಗ್ ಬಂದ್ರೆ ಸಾಕು ಅವ್ನ್ಗೆ ತಿನ್ನಕ್ಕೆಲ್ಲ ಎತ್ಕೊಡ್ತಾ ಇರ್ತಾಳೆ, ಇತ್ತೀನು ಅಂತ ಕೊಡ್ತಾ ಇರ್ತಾಳೆ. ಆದ್ರೆ ಪಾಪ ಝ್ಯಾಂಗ್ ಮಾತ್ರ ಒಂದ್ ಸೈಡ್ ಅಲ್ಲಿ ಕುತ್ಕೊಂಡು ಅಯ್ಯೋ ಪಾಪ ಅಂತ ಕೂತಿರ್ತಾನೆ. ಇವ್ರ ಜೊತೆ ಅಷ್ಟಾಗ ಒಂದ್ ಮಿಂಗಲ್ ಆಗೋದಕ್ಕೆ ಹೋಗೋದಿಲ್ಲ. ಜಿಯಾಗೆ ಮಾತ್ರನೇ ಝ್ಯಾಂಗ್ ನ ನೋಡಿದ್ರೆ ಆಗಲ್ಲ, ಆದ್ರೆ ಲಿಂಗ್ಗೆ ಝ್ಯಾಂಗ್ ನ ನೋಡಿದ್ರೆ ಇಷ್ಟಾನೆ. ಇವ್ರು ತಿನ್ನೋ ಸ್ನಾಕ್ಸ್ ಅಲ್ಲಿ ಅವನು ಕೂಡ ಕರೆದು ಕೊಟ್ಟಾಗ, ಅವ್ನ ಹೆಸರು ಕರೆದು ಕೊಟ್ಟಾಗ ಝ್ಯಾಂಗ್ ಅಂತೂ ಅಷ್ಟು ಸಂತೋಷ ಆಗುತ್ತೆ. ಅವ್ನ್ ಕೆಳಗಡೆ ಕುತ್ಕೊಂಡೆ ಅದನ್ನ ತಗೊಳ್ತಾನೆ. ಜಿಯಾ ಎಷ್ಟೇ ಝ್ಯಾಂಗ್ ನ ಅವ್ರ ಅಣ್ಣ ತರ ನೋಡಿಲ್ಲ ಅಂದ್ರೆ ಕೂಡ ಝ್ಯಾಂಗ್ ಅಂತೂ ಜಿಯಾನ ಸ್ವಂತ ತಂಗಿ ತರ ನೋಡ್ತಾನೇನೋ. ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಕೂಡ ಅವ್ನ್ ಬೌಲ್ ಅಲ್ಲಿ ಇರೋ ಮೀಟ್ ಎಲ್ಲ ಎತ್ತಿ ಜಿಯಾಗೋಸ್ಕರ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಅವ್ರಪ್ಪ ಸಂತೋಷ ಪಟ್ರುನು ಅವ್ರಪ್ಪ ಹತ್ರ ಇರೋ ಮೀಟ್ ಎಲ್ಲ ಎತ್ತಿ ಝ್ಯಾಂಗ್ ಗೆ ಕೊಡ್ತಾರೆ. ಇದನ್ನ ನೋಡಿದ್ರೇನೆ ದೃಷ್ಟಿ ಬಿದ್ಬಿಡತ್ತೇನೋ, ಅಷ್ಟು ಚೆನ್ನಾಗಿ ಒಂದು ಫ್ಯಾಮಿಲಿ ತರ ಸಂತೋಷವಾಗಿರ್ತಾರೆ. ಆದ್ರೆ ಲಿಂಗೋಲ್ ಮನೆಯಲ್ಲಿ ಪಾಪ ಯಾವಾಗ ನೋಡಿದ್ರು ಜಗಳಾನೆ. ಇಷ್ಟು ದಿನ ಲಿಂಗ್ ಅವ್ರ ಅಮ್ಮ ಬಂದು ಅವ್ರ ಅಪ್ಪ ಜೊತೆನೆ ಜಗಳ ಮಾಡ್ತಾ ಇದ್ದು. ಆದ್ರೆ ಇವತ್ತು ಲಿಂಗ್ ಮತ್ತೆ ಫೋಟೋನ ಇಟ್ಕೊಂಡಿದ್ದಾನೆ, ಅದನ್ನ ಅಂಟಿಸ್ಬಿಟ್ಟು ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಸೆರೆಗೆ ಹೊಡೆಯಕ್ಕೆ ಶುರು ಮಾಡ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಲಿಂಗ್ ಅವ್ರ ಅಮ್ಮಗೆ ಏನ್ ಪ್ರಾಬ್ಲಮ್ ಅಂತ ನೋಡಿದ್ರೆ, ಲಿಂಗ್ಗೆ ಒಬ್ಬರು ತಂಗಿ ಇರ್ತಾಳೆ, ಅವಳಿಗೆ ವಾಲ್ನಟ್ ಅಂದ್ರೆ ತುಂಬಾನೇ ಅಲರ್ಜಿ. ಅದ್ ಗೊತ್ತಿದ್ರೆ ಕೂಡ ಇವ್ರು ಅದೇನಕ್ ತಂದು ಮನೇಲಿ ಇಟ್ರು ಅಂತ ಗೊತ್ತಿಲ್ಲದ ಮಗು ಅದನ್ನ ತಿನ್ಬಿಟ್ಟು ಪಾಪ ಸತ್ತೋಗ್ಬಿಟ್ಟಿರುತ್ತೆ. ಅದಕ್ಕೆ ಕಾರಣ ಇವ್ರೆ ಅಂತ ಎಲ್ಲರೂ ಬ್ಲೇಮ್ ಮಾಡ್ತಾರೆ. ಯೂಶುವಲ್ ಆಗಿ ಮನೇಲಿ ಒಂದು ಪ್ರಾಬ್ಲಮ್ ಆದ್ರೆ ತಾಯಿನ ತಾನೇ ಬೈತಾರೆ. ಆದ್ರೆ ಇವ್ರನ್ನ ಬ್ಲೇಮ್ ಮಾಡಿ ಬೈದಿದ್ರಿಂದ ನಾನೇ ನನ್ ಮಗಳ ಸಾವಿಗೆ ಕಾರಣ ಆಗ್ಬಿಟ್ನ ಅಂತ ಒಂದು ಫ್ರಸ್ಟ್ರೇಷನ್ ಅವ್ರ ಮನ್ಸಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಅದರಿಂದಾನೇ ಯಾವಾಗ ನೋಡಿದ್ರು ಲಿಂಗ್ ಅವ್ರ ಅಪ್ಪ ಮೇಲೆ ಜಗಳ ಮಾಡ್ತಾನೆ ಇರ್ತಾರೆ. ಆದ್ರೆ ಇಷ್ಟು ದಿನ ಲಿಂಗ್ ಅವ್ರಪ್ಪ ಸೈಲೆಂಟ್ ಆಗೇ ಇದ್ರು. ಅವ್ರನ್ನ ಬೈತಾ ಇದ್ದಾಗ ಅಂತ ಇದ್ದಾಗ ಅವ್ರೇನು ರಿಯಾಕ್ಟ್ ಆಗ್ಲಿಲ್ಲ. ಆದ್ರೆ ಇವತ್ತು ಲಿಂಗ್ ಮೇಲೆ ಕೈ ಇಟ್ಟಿರೋದ್ರಿಂದ ಅವ್ರಿಗೂ ಕೋಪ ಬಂದು ಲಿಂಗ್ ಅವ್ರ ಅಮ್ಮನ ಹೊಡೆದ್ ಬಿಡ್ತಾರೆ. ಸೊ ಭಯಂಕರವಾಗಿ ಅಲ್ಲಿ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆದ್ರೆ ಇದರಿಂದ ಲಿಂಗ್ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಜಗಳ ಆಗಿದ್ ನೆಕ್ಸ್ಟ್ ಡೇ ಅವ್ನು ಯಾರ ಹತ್ರನು ಮಾತಾಡಲ್ಲ. ಅವತ್ತು ಅಷ್ಟೇ ತುಂಬಾ ಕೋಪದಲ್ಲಿ ಅವತ್ತು ಅವ್ರ ಹತ್ರ ಮಾತಾಡೇ ಇರೋದಿಲ್ಲ. ಸ್ಕೂಲ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಕೂಡ ಜಿಯಂದ್ ಕಡೆನೆ ಓಡೋಗ್ತಾಳೆ. ಅಣ್ಣ ಇರೋ ಬರ್ತೀನಿ, ಏನೋ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ನಾನೇನೋ ಮಾಡಿದೆ ಅಂತ ಅವ್ನ ಹಿಂದ್ಗಡೆನೆ ತಿರುಗ್ತಾ ಇದ್ರೆ ಕೂಡ ಅವ್ನಂಗೆ ಕೈ ತಟ್ಬಿಟ್ಟೆ ಹೋಗ್ತಾ ಇರ್ತಾನೆ. ಆತರ ಮನೆ ಹತ್ರ ಬಂದಿದ ತಕ್ಷಣ ಲಿಂಗ್ ಅವ್ರಮ್ಮ ಬಂದು ಬಟ್ಟೆ ಬರೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಹಂಗೆ ಮನೆ ಬಿಟ್ಟು ಹೋಗೋ ತರ ಹೊರಗಡೆ ಬರ್ತಾ ಇರ್ತಾರೆ. ಇದ್ ನೋಡಿದ ತಕ್ಷಣ ಇವ್ನ್ಗೆ ಅರ್ಥ ಆಗೋಯ್ತು, ಅಮ್ಮ ಎಲ್ಲಮ್ಮ ಹೋಗ್ತಿ ಅನ್ನೋ ತರ ತುಂಬಾ ಬೇಜಾರಲ್ಲಿ ನಿಂತಿರ್ತಾನೆ. ಆದ್ರೆ ಲಿಂಗ್ ಅವ್ರ ಅಮ್ಮ ಮುಖದಲ್ಲಿ ಆತರ ಒಂದು ಫೀಲಿಂಗ್ ಇಲ್ಲ. ಬಿಟ್ಟೋದ್ರೆ ಸಾಕನ್ನೋ ತರ ಇರ್ತಾರೇನೋ. ಅವ್ರ ಪಡ್ಗ ಅವ್ರನ್ನ ಪಾಸ್ ಮಾಡ್ಕೊಂಡು ಹೋಗ್ತೀನಿ ಬರ್ತೀನಿ ಅಂತ ಕೂಡ ಹೇಳಲ್ಲ. ಅಲ್ಲಿಂದ ಹೊರಟು ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ಜಿಗೆ ತುಂಬಾ ಸಂತೋಷ. ಆಂಟಿ ಹಂಗಾದ್ರೆ ನಿಮ್ಗೆ ಅಣ್ಣ ಬೇಡ್ವಾ, ಲಿಂಗ್ನ ನೀವು ಕರ್ಕೊಂಡೋಗಲ್ವಾ, ನನ್ಗೆ ಕೊಟ್ಬಿಡ್ತೀರಾ, ನನ್ಗೆ ಅಣ್ಣ ಇಲ್ಲ, ನನ್ ಜೊತೆ ಅಣ್ಣಾಗೆ ಇದ್ಬಿಡ್ಲಿ, ನಮ್ಮನೇಲೆ ಇರ್ಲಿ ಅಂತ ಹೇಳಿ ಇವಳಿಗೆ ಸೀರಿಯಸ್ನೆಸ್ ಗೊತ್ತಿಲ್ಲದೆ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾಳೆ. ಆದ್ರೆ ಅವ್ರ ಅಮ್ಮ ಅದನ್ನೆಲ್ಲ ಕಿವಿ ಕೂಡ ಹಾಕೊಳ್ಳಲ್ಲ. ಅವ್ರ ಪಡ್ಗೋರಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಲಿಂಗ್ಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಇವಾಗ ಹಂಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ಲಿಂಗ್ ಅವ್ರ ಅಪ್ಪ ಅಮ್ಮಗೆ ಡಿವೋರ್ಸೇ ಆಗ್ಬಿಟ್ಟಿರುತ್ತೆ. ಅವ್ರು ಇನ್ನೂ ಅದೇ ಅಪಾರ್ಟ್ಮೆಂಟ್ ಅಲ್ಲೇ ಇರ್ತಾರೆ. ಅವ್ರ ಅಮ್ಮ ಮಾತ್ರ ಬೇರೆ ಜಾಗ ಕೊಟ್ಟೋಗಿರ್ತಾರೆ. ಅವತ್ತಂಗೆ ಲಿಂಗ್ ಅವ್ರ ಅಪ್ಪ ಬಂದು ಕೆಲಸ ಮುಗಿಸ್ಕೊಂಡ್ ಬಂದಾಗ ಲಿಂಗ್ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಜಿ ಅವ್ರ ಮನೆಗೆ ಬಂದಾಗ ಜಿ ಅವ್ರ ಅಪ್ಪ ಹೇಳ್ತಾರೆ, ಇಷ್ಟೊತ್ತು ಎದ್ದೇ ಇದ್ದ, ಈಗ ತಾನೇ ನಾನ್ ಸ್ಟೋರಿ ಹೇಳ್ತಾ ಇದ್ದೆ, ಮಲಗ್ ಬಿಟ್ರು, ಬನ್ನಿ ಒಳಗಡೆ ಬನ್ನಿ, ನಿಮ್ ಮುಖ ನೋಡಿದ್ರೆ ಊಟ ಮಾಡಿಲ್ಲ ಅಂತ ಕಾಣಿಸುತ್ತೆ, ಸ್ವಲ್ಪ ಊಟ ಮಾಡಿರಂತೆ ಅಂತ ಹೇಳಿ ಲಿಂಗ್ ಅವ್ರ ಅಪ್ಪನ ಒಳಗಡೆ ಕರೀತಾರೆ. ಪಾಪ ಯಪ್ಪ ಅಂತೂ ತುಂಬಾ ಬಂಗಾರದಂತ ಮನುಷ್ಯ ಜಿ ಅವ್ರಪ್ಪ. ಲಿಂಗ್ ಅವ್ರಪ್ಪ ಕೂಡ ಒಳಗಡೆ ಬಂದಿದ ತಕ್ಷಣ ರೂಮ್ ಒಳಗಡೆ ಹೋಗಿ ನೋಡಿದ್ರೆ 3 ಮಕ್ಳು ಅಷ್ಟು ಚೆನ್ನಾಗಿ ಒಂದೇ ಬೆಡ್ ಮೇಲೆ ತುಂಬಾ ಕ್ಯೂಟ್ ಆಗಿ ಮಲಗಿರ್ತಾರೆ. ಇದನ್ನ ನೋಡ್ಬಿಟ್ಟು ಜಿ ಅವ್ರಪ್ಪ ಹೇಳ್ತಾರೆ, ಓ ಮಕ್ಳು ಮಲ್ಕೊಂಡಿದ್ದಾರೆ, ನಾನು ಅವ್ರಿಗೆ ಸ್ಟೋರಿ ಹೇಳ್ತಾ ಇದ್ದೆ, ಹಂಗೆ ನಿದ್ದೆ ಮಾಡ್ಬಿಟ್ರು, ಯಾಕೆ ಸುಮ್ನೆ ಡಿಸ್ಟರ್ಬ್ ಮಾಡೋದು, ಸರಿ ಬನ್ನಿ ಹಂಗೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾತಾಡೋಣ ಅಂದಾಗ ಸರಿ ಆಯ್ತು ಅಂತ ಲಿಂಗ್ ಅವ್ರಪ್ಪ ಕೂಡ ಹೋಗಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಇಷ್ಟು ದಿನ ಮನ್ಸಲ್ಲಿ ಇಟ್ಕೊಂಡಿರೋ ಬೇಜಾರ್ನೆಲ್ಲ ಇವಾಗ ಹೊರಗಡೆ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಇವ್ರ ಹತ್ರ ಕ್ಲೋಸ್ ಫ್ರೆಂಡ್ಸ್ ತರನೇ ಆಗ್ಬಿಟ್ಟು
ಆಗ್ಬಿಡ್ತಾರೆ. ಜಿಯಾ ಅವರಪ್ಪ ಕೂಡ ಲಿಂಗ ಅವರಪ್ಪ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾರೆ. ಇವರಲ್ಲಿರೋ ನೋವ್ನ ಅದನ್ನೆಲ್ಲ ಕೂಡ ಶೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಭಯಂಕರವಾಗಿ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ಬಿಡುತ್ತೆ ಇವ್ರಿಬ್ಬರಿಗೂ. ದಿನಾ ಬೆಳಗ್ಗೆ ಆದ್ರೆ ಇವರಪ್ಪ ನಿಮ್ ಮಕ್ಕಳಿಗೆ ಈ 3 ಮಕ್ಕಳಿಗೆ ಇವರೇ ಟಿಫನ್ ಎಲ್ಲ ಮಾಡೋದು, ಸಖತ್ತಾಗಿ ಮೀಟ್ ಎಲ್ಲ ಹಾಕಿ ತುಂಬಾ ಟೇಸ್ಟಿಯಾಗಿ ಅಡ್ಗೆ ಎಲ್ಲ ಮಾಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಆ ಏರಿಯಾನಲ್ಲೇ ಇವ್ರ ಊಟಕ್ಕೆ ಅಂತ ಹೇಳಿ ಸಖತ್ ಫ್ಯಾನ್ಸ್ ಇರ್ತಾರೆ. ಅವತ್ತು ಅಷ್ಟೇ ಟಿಫನ್ ಎಲ್ಲ ರೆಡಿ ಮಾಡ್ಬಿಟ್ಟು ಜಿಯಾ ಎದ್ಬಾ ಬೇಗ ಟೈಮ್ ಆಯ್ತು ಸ್ಕೂಲ್ಗೆ ಅಂತ ಹೇಳಿ ಎಬ್ಬಿಸ್ತಾರೆ. ಇವಾಗ ಜಿಯಾನ ತೋರಿಸ್ತಾರೆ. ಚಿಕ್ಕ ಹುಡುಗಿಯಾಗಿರೋ ಜಿಯಾ ದೊಡ್ಡ ಹುಡುಗಿ ಆಗಿರ್ತಾಳೆ. ಸ್ಕೂಲ್ಗೆ ಟೈಮ್ ಆಯ್ತು ರೆಡಿಯಾಗಿ ಹೋಗು ಅಂತ ಅವ್ರಪ್ಪ ಕಳ್ಸಿಕೊಡ್ತಾರೆ. ಝ್ಯಾಂಗೋ ಅಷ್ಟೇ ತುಂಬಾ ಒಳ್ಳೆ ಹುಡುಗ. ಅವ್ರಪ್ಪಗೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗ್ಬಿಟ್ಟು ಅಂಗಡಿಗೆ ಹೋಗಿ ಅವ್ರಪ್ಪಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದು ಕೊಟ್ಬಿಟ್ಟು ಕೆಳಗಡೆಯಿಂದ ಒಂದು ಮಾಫ್ ಸ್ಟಿಕ್ ನ ಎತ್ಕೊಂಡು ಮೇಲೆ ಗೋಡೆನ ತಡ್ತಾ ಇರ್ತಾನೆ, ಸೀಲಿಂಗ್ ನ. ಯಾಕಂದ್ರೆ ಮೇಲೆನೆ ಲಿಂಗ್ ಮಲ್ಗಿರ್ತಾನೆ. ಅವ್ನ ಎಬ್ಸೋ ತರ ಡೈಲಿ ಇದೊಂದು ಸಿಗ್ನಲ್, ಬೇಗ ಬಾ ಊಟ ಮಾಡಕ್ಕೆ ಟೈಮ್ ಆಯ್ತು ಅನ್ನೋ ತರ. ಅವ್ನು ಕೂಡ ಕೆಳಗಡೆ ಬರ್ತಾನೆ. 3 ಜನ ಹಂಗೆ ಕುತ್ಕೊಂಡು ತಿಂತಾರೆ. ಆಕ್ಚುಲಿ ಝ್ಯಾಂಗ್ ಅವ್ರಮ್ಮಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅವಾಗಿಂದ ಇವಾಗವರೆಗೂ ಝ್ಯಾಂಗ್ ಬಂದು ಇವ್ರ ಮನೇಲೆ ಇರ್ತಾನೆ. ಇವಾಗ ತಾನೆ ಫಸ್ಟ್ ಅವ್ರ ಹೈಸ್ಕೂಲ್ಗೆ ಎಂಟ್ರಿ ಆಗ್ತಾ ಇರ್ತಾರೆ. ಇದಕ್ ಮೇಲೆನೆ ಸ್ಟೋರಿ ಸೂಪರ್ ಆಗಿರೋದು. ಇಲ್ಲಿವರೆಗೂ ಫಸ್ಟ್ ಪಾರ್ಟ್ ಆಗಿರ್ಲಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಈ ಪಾರ್ಟ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.